ಈ ಆರಾಧನೆಯ ಆದಿಯು ಮಧ್ಯಸ್ಥನು ಅಂತ್ಯವೂ ನೀನೇ ಆಗಿದ್ದು ನಮ್ಮೆಲ್ಲರನ್ನ ಬಲಪಡಿಸಿ ಆಶೀರ್ವಾದಿಸಿ ನಡೆಸೆಂಬುದಾಗಿ ಶ್ರೇಯಕ ದೇವರ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ. ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ತ್ರಿಯೇಕ ದೇವರ ನಾಮದಲ್ಲಿ ಒಡಂಬಡಿಕೆಯ ಆರಾಧನೆಗೆ ನಿಮ್ಮೆಲ್ಲರನ್ನ ಮತ್ತೆ ಬರಮಾಡಿಕೊಳ್ಳುತ್ತೇವೆ. ದಯಮಾಡಿ ಆರಾಧನೆಯ ಕೊನೆಯವರೆಗೂ ಮಾಸ್ಕ್ಗಳನ್ನು ಧರಿಸುವ ಹಾಗೆಯೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕಾಗಿಯೂ ನಾವು ವಿನಂತಿಸಿಕೊಳ್ಳುತ್ತೇವೆ. ಹಾಗೆಯೂ ಕರ್ತನ ರಾತ್ರಿ ಭೋಜನ ಸಂಸ್ಕಾರಕ್ಕೆ ಬರುವಾಗಲೂ ಸಹ ಸಾಮಾಜಿಕ ಅಂತರವನ್ನು ದಯಮಾಡಿ ಕಾಪಾಡಿಕೊಳ್ಳುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಾವು ನಿಂತುಕೊಂಡಿರುವ ಹಾಗೆ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 355ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಬನ್ನಿ ಕೂಡ ಹಾಡುವ ಹರ್ಷದಿಂದ ಗೀತವ.
ಪರಿಶುದ್ಧವಾದ ದೇವರ ಆರಾಧನಾ ಕ್ರಮ ಪುಸ್ತಕ ಪುಟ 165 ಒಡಂಬಡಿಕೆಯ ಆರಾಧನೆಯನ್ನು ನಾವು ಹಿಮ್ಮೆಚ್ಚುವ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನಗೆಲ್ಲ ಹೃದಯಗಳು ಬಯಲಾಗಿವೆ, ಎಲ್ಲ ಆಶೆಗಳು ಗೊತ್ತಾಗಿವೆ. ಕರ್ತನೇ, ನಿನಗೆ ತಿಳಿಯದ ಗುಟ್ಟು ಒಂದೂ ಇಲ್ಲ. ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ಯೋಗ್ಯವಾಗಿ ಘನಪಡಿಸುವಂತೆಯೂ ನಮ್ಮ ಹೃದಯದ ಯೋಚನೆಗಳನ್ನು ನಿನ್ನ ಪವಿತ್ರ ಆತ್ಮನ ಪ್ರೇರಣೆಯಿಂದ ಶುದ್ಧೀಕರಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಸಭೆಯವರು ದಯಮಾಡಿ ಕುಳಿತುಕೊಳ್ಳ್ರಿ. ಪ್ರಿಯರೇ, ನಾವು ಕರೆಯಲ್ಪಟ್ಟಿರುವ ಕ್ರೈಸ್ತ ಬಾಳು ಕ್ರಿಸ್ತನಲ್ಲಿ ಜೀವಿಸತಕ್ಕ ಬಾಳಾಗಿದೆ. ಅದು ಆತನ ಮೂಲಕ ಪಾಪದಿಂದ ವಿಮೋಚಿಸಲ್ಪಟ್ಟು ದೇವರಿಗೆ ಪ್ರತಿಷ್ಠವಾದ ಬಾಳಾಗಿರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧ್ಯಸ್ಥಿಕೆಯಿಂದ ಸ್ಥಾಪಿತವಾಗಿರುವ ನೂತನ ಒಡಂಬಡಿಕೆಯಲ್ಲಿ ನಾವು ಸೇರಿಸಲ್ಪಟ್ಟು ಈ ಬಾಳಿನಲ್ಲಿ ಪ್ರವೇಶಿಸಿದ್ದೇವೆ. ಆ ಒಡಂಬಡಿಕೆಯು ನಿರಂತರಕ್ಕೂ ನಿಲ್ಲುವಂತೆ ಆತನು ತನ್ನ ಸ್ವರಕ್ತದಿಂದ ಅದಕ್ಕೆ ಮುದ್ರೆ ಹೊತ್ತಿದ್ದಾನೆ. ಈ ಒಡಂಬಡಿಕೆಯಲ್ಲಿ ದೇವರ ಭಾಗವು ಏನೆಂದರೆ, ಆತನು ಯೇಸು ಕ್ರಿಸ್ತನಲ್ಲಿ ಲೋಕವನ್ನು ತನಗೆ ಸಂಧಾನ ಪಡಿಸಿಕೊಂಡಿದ್ದಾನೆ. ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆದಾತನಲ್ಲಿ ಪ್ರಕಟಿಸುವುದೆಲ್ಲವನ್ನ ಆತನು ನಮ್ಮಲ್ಲಿಯೂ ನಮ್ಮ ಮೂಲಕವೂ ಸಿದ್ಧಿಗೆ ತರುವನೆಂಬ ವಾಗ್ದಾನವು ಅದರಲ್ಲಿ ಅಡಕವಾಗಿದೆ. ನಮ್ಮ ಅನುದಿನದ ಬಾಳಿನಲ್ಲಿ ಆತನು ತನ್ನ ಕೃಪೆಯನ್ನು ನಿಶ್ಚಯಪಡಿಸಿಕೊಳ್ಳುವುದರಿಂದಲೂ ನಾವು ಆತನ ಒಳ್ಳೆಯತನವನ್ನು ಅರಿತಿರುವುದರಿಂದಲೂ ಆತನ ವಾಗ್ದಾನವು ಸ್ಥಿರವಾದುದೆಂದು ಬಲ್ಲೆವು. ನಮ್ಮ ಭಾಗವಾಗಿ ನಾವು ಈ ಒಡಂಬಡಿಕೆಯನ್ನು ನಂಬಿಕೆಯ ಮೂಲಕ ಅಂಗೀಕರಿಸಿದ್ದೇವೆ. ಇನ್ನು ಮೇಲೆ ನಾವು ನಮಗಾಗಿ ಜೀವಿಸದೆ, ಯಾವಾತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು, ಯಾವಾತನು ತನ್ನ ಮಹಿಮೆಯ ಮೇಲ್ಮೆಗಾಗಿ ತನ್ನನ್ನು ಸೇವಿಸಬೇಕೆಂದು ನಮ್ಮನ್ನು ಕರೆದಿರುವನು, ಆತನಿಗಾಗಿ ಜೀವಿಸಲು ಬದ್ಧರಾಗಿದ್ದೇವೆ. ನಾವು ಪುನಃ ಮುಖ್ಯವಾಗಿ ಕರ್ತನ ಮೇಜಿನ ಬಳಿಗೆ ಕೂಡಿ ಬರುವಾಗ ನಮ್ಮ ಪ್ರತಿಷ್ಠೆಯ ಕಾಲಕ್ಕೆ ಮಾಡಿದ ಪ್ರತಿಜ್ಞೆಗಳನ್ನು ತಿರುಗಿ ಮಾಡುತ್ತೇವೆ. ಆದರೆ ಇಂದು ನಮ್ಮನ್ನು ದೇವರೊಂದಿಗೆ ಬಂಧಿಸಿರುವ ಒಡಂಬಡಿಕೆಯನ್ನು ಸಂತೋಷದಿಂದಲೂ ಗಂಭೀರತೆಯಿಂದಲೂ ಸ್ಥಿರಪಡಿಸಿಕೊಡುವುದಕ್ಕಾಗಿ ಕೂಡಿ ಬಂದಿದ್ದೇವೆ. ಆದ ಕಾರಣ ದೇವರ ಮನೋಪಕಾರಗಳನ್ನು ಆತನ ಕರುವಿಕೆಯ ದೆಸೆಯಿಂದ ನಮಗೆ ಲಭಿಸಿರುವ ನಿರೀಕ್ಷೆಯನ್ನು ಸ್ಮರಿಸುವಾಗಿ ನಮ್ಮ ಹೃದಯಗಳನ್ನು ಕರ್ತನ ಕಡೆಗೆ ಎತ್ತಿ ಆತನನ್ನು ವಂದಿಸೋಣ. ಪ್ರಾರ್ಥನೆ ಮಾಡೋಣ. ನಾವು ಹಾಗೆ ಕುಳಿತುಕೊಂಡಿರುವಾಗ ನಮ್ಮ ಪ್ರಾರ್ಥನೆಯನ್ನು ಮುಂದುವರಿಸೋಣ. ತಂದೆಯಾದ ಆತನನ್ನು, ನಮ್ಮನ್ನು ಸೃಷ್ಟಿಸಿರುವ ಪ್ರೀತಿಯುಳ್ಳ ದೇವರನ್ನು ನಾವು ವಂದಿಸೋಣ. ನಮ್ಮನ್ನು ಪ್ರತಿಯೊಂದು ಗಳಿಗೆಯಲ್ಲಿಯೂ ಕಾದು ಕಾಪಾಡುವಾತನನ್ನು ವಂದಿಸೋಣ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿ ಯೇಸುಕ್ರಿಸ್ತನ ಮುಖದಲ್ಲಿ ತೋರುವ ತನ್ನ ಪ್ರಭಾವ ಜ್ಞಾನದ ಪ್ರಕಾಶವನ್ನು ನಮಗೆ ಅನುಗ್ರಹಿಸುವಾತನನ್ನು ವಂದಿಸೋಣ. ದೇವರನ್ನು ನೀನು ನೋಡಿಯನೆಂದು ಒಪ್ಪುವೆವು. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯಲ್ಲಿ ನಾವು ಹೆಚ್ಚಳ ಪಡೋಣ. ಆತನು ಐಶ್ವರ್ಯವಂತನಾಗಿದ್ದರೂ ನಮ್ಮ ನಿಮಿತ್ತವಾಗಿ ಬಡವನಾದನು. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆತನು ಉಪಕಾರಗಳನ್ನು ಮಾಡುತ್ತಾ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಸಂಚರಿಸಿದನು. ಆತನು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಆತನು ಸತ್ತವನಾದನು ಮತ್ತು ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದಾನೆ. ಆತನು ವಿಶ್ವಾಸಿಗಳಿಗೆಲ್ಲ ಸ್ವರ್ಗರಾಜ್ಯವನ್ನು ತೆರೆದಿದ್ದಾನೆ. ಆತನು ಪಿತನ ಮಹಾಮಹಿಮೆಯಲ್ಲಿ ದೇವರ ಬಲಗಡೆಯಲ್ಲಿ ಕುಳಿತಿರುವನು. ಆತನು ನ್ಯಾಯಾಧಿಪತಿನಾಗಿಯೂ ಅರಸನಾಗಿಯೂ ತಿರುಗಿ ಬರುತ್ತಾನೆ. ಪ್ರಭಾವದ ಬರುವನು ನೀನು, ಓ ಕ್ರಿಸ್ತ. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಆನಂದಿಸೋಣ. ಆತನು ಕರ್ತನು, ಜೀವದಾಯಕನು,
ಆತನಿಂದ ನಾವು ದೇವರ ಕುಟುಂಬದಲ್ಲಿ ಹುಟ್ಟಿ ಕ್ರಿಸ್ತನ ದೇಹದಲ್ಲಿ ಅಂಗಗಳಾದೆವು. ಆತನ ಸಾಕ್ಷಿಯು ನಮ್ಮನ್ನು ದೃಢಪಡಿಸುತ್ತದೆ, ಆತನ ಜ್ಞಾನವು ನಮ್ಮನ್ನು ಬೋಧಿಸುತ್ತದೆ, ಆತನ ಶಕ್ತಿಯು ನಮ್ಮನ್ನು ಬಲಪಡಿಸುತ್ತದೆ. ಆತನು ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದುದನ್ನು ನಮಗೆ ಮಾಡಲು ಸಿದ್ಧನಾಗಿರುತ್ತಾನೆ. ನಿನಗೆ ಸರ್ವಸ್ತುತಿಯಾಗಲಿ ಪವಿತ್ರಾತ್ಮನೇ. ಕೃತಜ್ಞತಾಸ್ತುತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವರ ವಿವಿಧ ಮಹೋಪಕಾರಗಳಿಗಾಗಿ ನಾವು ಆತನಿಗೆ ಕೃತಜ್ಞತಾಸ್ತುತಿ ಮಾಡುವ. ನಮ್ಮ ತಂದೆಯಾದ ದೇವರೇ, ಎಲ್ಲ ಒಳ್ಳೆಯದಕ್ಕೂ ಮೂಲ ಕಾರಣನೇ, ಕಳೆದು ಹೋದ ವರ್ಷದಲ್ಲಿ ಮಾತ್ರವಲ್ಲದೆ ನಮ್ಮ ಜೀವಮಾನದ ಎಲ್ಲ ವರ್ಷಗಳಲ್ಲಿ ನಮ್ಮನ್ನು ನೀನು ಕೃಪೆಯಿಂದ ಪರಿಪಾಲಿಸುತ್ತಾ ಬಂದಿರುತ್ತಿ. ನಮ್ಮ ದಿವಸಗಳನ್ನು ನಿನ್ನ ಪ್ರೀತಿಯಿಂದ ತುಂಬಿಸಿ ನಮ್ಮನ್ನು ಈ ಸ್ಥಳಕ್ಕೂ ಈ ಸಮಯಕ್ಕೂ ತಂದಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಕರ್ತನೇ, ನಿನ್ನ ಪವಿತ್ರ ನಾಮವನ್ನು ಕೊಂಡಾಡುತ್ತೇವೆ. ನೀನು ನಮ್ಮನ್ನು ವಿಮೋಚಿಸಿ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಉನ್ನತವಾದ ಬಾಧ್ಯತೆಗೆ ಕರೆದಿದ್ದಿ. ನಿನ್ನ ಆತ್ಮನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ನಿನ್ನ ಸಭೆಯು ಕೊಡುವ ಸಾಕ್ಷಿಯಲ್ಲಿ ನಾವು ಪಾಲುಗಾರರಾಗುವಂತೆ ನಮಗೆ ಅನುಗ್ರಹಿಸಿದ್ದಿ. ಕರ್ತನೇ, ನಿನ್ನ ಪವಿತ್ರ ನಾಮವನ್ನು ಕೊಂಡಾಡುತ್ತೇವೆ. ಕತ್ತಲೆಯಲ್ಲಿ ನೀನೇ ನಮಗೆ ಬೆಳಕು, ಕಷ್ಟ ಶೋಧನೆಗಳಲ್ಲಿ ಆಶ್ರಯ ಬಂಡೆಯು, ನಮ್ಮ ಸಂತೋಷಗಳಲ್ಲಿಯೂ ಪರಮಾನಂದವು, ನಮ್ಮ ಕಾಯ ಕಷ್ಟದಲ್ಲಿ ಸರ್ವ ಸಂಪೂರ್ಣ ಫಲವೂ ಆಗುತ್ತಾ ಬಂದಿ. ನಿನ್ನೆಲ್ಲ ತಾಳ್ಮೆಯನ್ನು ಧಾರಾಳವಾದ ಕೃಪೆಯನ್ನು ಸ್ಮರಿಸಿ ಕರ್ತನೆ ನಿನ್ನ ಪವಿತ್ರ ನಾಮವನ್ನು ಕೊಂಡಾಡುತ್ತೇವೆ. ಪಾಪದ ಅರಿಕೆಯನ್ನು ಮಾಡಿಕೊಳ್ಳೋಣ. ಈಗ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಮತ್ತು ನಮ್ಮ ಹೃದಯಗಳನ್ನು ದೇವರೇ ಪರಿಶೋಧಿಸುವಂತೆ ಬೇಡಿಕೊಳ್ಳೋಣ. ಆತ್ಮವಂಚನೆಯಿಂದ ದೇವರ ಸಾನ್ನಿಧ್ಯವನ್ನು ಕಳೆದುಕೊಳ್ಳದಂತೆ ನಾವು ಬಹುದೀನ ಭಾವದಿಂದ ನಮ್ಮ ಪಾಪಗಳನ್ನು ಆತನಿಗೆ ಅರಿಕೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ನಾವು ಅನುಸರಿಸತಕ್ಕ ಜೀವನ ಪಥವನ್ನು ನಿನ್ನ ಪ್ರಿಯ ಕುಮಾರನ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಿ. ಆತನಿಂದ ಕಲಿಯುವುದರಲ್ಲಿ ನಾವು ಆಲಸ್ಯವನ್ನು ತೋರಿಸುವೆವೆಂದು, ಆತನನ್ನು ಹಿಂಬಾಲಿಸದೆ ಹಿಂಜರಿದಿರುವೆರೆಂದು, ಆತನ ಶಿಲುಬೆಯನ್ನು ಹೊರಲು ಒಪ್ಪಲಿಲ್ಲವೆಂದು ನಾಚಿಕೆಯಿಂದ ಅರಿಕೆ ಮಾಡುತ್ತೇವೆ. ಕರ್ತನೆ, ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ಕ್ಷಮಿಸು. ನಮ್ಮ ಆರಾಧನೆಯ ನಿಸ್ಸಾರತೆಯನ್ನು ಕ್ರೈಸ್ತ ಅನ್ಯೋನ್ಯತೆಯ ವಿಚಾರದಲ್ಲಿ ಮತ್ತು ಕೃಪಾ ಸಾಧನಗಳ ವಿಚಾರದಲ್ಲಿ ನಾವು ತೋರಿಸಿರುವ ಅಲಕ್ಷ್ಯತೆಯನ್ನು, ಕ್ರಿಸ್ತನಿಗಾಗಿ ಸಾಕ್ಷಿ ಕೊಡುವುದರಲ್ಲಿ ನಾವು ತೋರಿಸಿದ ಹೇಡಿತನವನ್ನು, ನಿನ್ನ ಸೇವೆಯಲ್ಲಿ ನಾವು ವಹಿಸಬೇಕಾಗಿದ್ದ ಕರ್ತವ್ಯ ಭಾರವನ್ನು ತಪ್ಪಿಸಿಕೊಳ್ಳಲು ನಾವು ಮಾಡಿದ ಯತ್ನವನ್ನು, ನಿನ್ನ ವರದಾನಗಳ ಸಂಬಂಧದಲ್ಲಿ ನಮಗಿರುವ ಮನೆವಾರ್ತೆತನದ ಕೊರತೆಯನ್ನು ಮನ್ನಿಸೆಂದು ಬೇಡುತ್ತೇವೆ. ಕರ್ತನೆ, ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ಕ್ಷಮಿಸು. ನಿನ್ನ ಪ್ರೀತಿಯು ನಮ್ಮ ಮೂಲಕ ಪರರಿಗೆ ಮುಟ್ಟಿದುದು ಅತ್ಯಲ್ಪ. ಯೋಚನೆ ಇಲ್ಲದ ನಾವು ತೀರ್ಪು ಮಾಡಿದ್ದೂ ಆಗಿದೆ. ಇತರರನ್ನು ಆತುರದಿಂದ ಖಂಡಿಸುವುದೂ ನಿಜ. ಕ್ಷಮಾದಾನ ಮಾಡುವುದರಲ್ಲಿಯೂ ಅರೆ ಮನಸ್ಸು ತೋರಿದೆವು. ಒಂದಾಗುವುದಕ್ಕೆ ಹಿಂದೆ ಮುಂದೆ ನೋಡಿದೆವು. ನಮ್ಮ ನೆರೆಯವರಿಗೆ ನಾವು ಮಾಡತಕ್ಕ ಸಹಾಯವನ್ನು ಮಾಡಲು ಮನಸ್ಸಿಲ್ಲದೆ ಹೋದೆವು. ಇವುಗಳನ್ನೆಲ್ಲವನ್ನು ಕ್ಷಮಿಸು. ಕರ್ತನೆ, ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ಕ್ಷಮಿಸು. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ನಾವೆಲ್ಲರೂ ಒಟ್ಟಾಗಿ ಅರಿಕೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು.
ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಮತ್ತೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆಮೇನ್. ದೇವರಿಗೆ ಸ್ತೋತ್ರ. ಕರ್ತನು ನಿಮ್ಮೊಂದಿಗಿರಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿ ನೇಮಿಸಿದ ದೇವರೇ, ನಾವು ಪರಿಪೂರ್ಣವಾದಂತಹ ನಂಬಿಕೆ ಉಳ್ಳವರಾಗಿ ನಿನ್ನ ಬಳಿಗೆ ಬಂದು ನಿರಂತರವಾದಂತಹ ಒಡಂಬಡಿಕೆಯಲ್ಲಿ ನಿನ್ನ ಸಂಗಡ ಏಕೀಭಾವಿಸುವಂತೆ ನಮಗೆ ಕೃಪಾವರವನ್ನು ಅನುಗ್ರಹಿಸಬೇಕೆಂದು ಅದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ನಾವೆಲ್ಲರೂ ನಿಂತುಕೊಂಡಲಾಗಿ ದಾವೀದನ ಸಂಗ್ರಹದಲ್ಲಿ 136ನೇ ಸಂಗ್ರಹದ ಉಕ್ತಿ ಪ್ರತಿಯಾಗಿ ಓದಿಕೊಳ್ಳೋಣ. ವರ್ಷದ ಆರಾಧನೆಗೆ ದಾವೀದನ ಸಂಗ್ರಹದ ಕೀರ್ತನೆಗಳ ಸಂಗ್ರಹದಲ್ಲಿ ಅಧ್ಯಾಯ 136 ವಚನಗಳು ಪ್ರಾರಂಭದಿಂದ ಕೊನೆಯವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ದೇವಾದಿ ದೇವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದದ್ದು. ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಆತನು ಭೂಮಿಯನ್ನು ಜಲರಾಶಿಗಳ ಮೇಲೆ ಹಾಸಿದ್ದಾನೆ, ಆತನ ಕೃಪೆಯು ಶಾಶ್ವತ. ಆತನು ಮಹಾಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಸೂರ್ಯನು ಹಗಲನ್ನು ಆಳುತ್ತಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಚಂದ್ರ ನಕ್ಷತ್ರಗಳು ರಾತ್ರಿಯನ್ನು ಆಳುತ್ತವೆ, ಆತನ ಕೃಪೆಯು ಶಾಶ್ವತವಾದದ್ದು. ಆತನು ಐಗುಪ್ತರ ಚೊಚ್ಚಲ ಮಕ್ಕಳನ್ನು ಸಂಹರಿಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. ಇಸ್ರಾಯೇಲರನ್ನು ಅವರ ಮಧ್ಯದಿಂದ ಹೊರತಂದನು, ಆತನ ಕೃಪೆಯು ಶಾಶ್ವತವಾದದ್ದು. ನನ್ನ ಭುಜಬಲ ಶಿಕ್ಷಾಸ್ತ್ರಗಳಿಂದ ಅವರನ್ನು ಬಿಡಿಸಿದನು, ಕೃಪೆಯು ಶಾಶ್ವತವಾದದ್ದು. ಆತನು ಕೆಂಪು ಸಮುದ್ರವನ್ನು ಛೇದಿಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. ಇಸ್ರಾಯೇಲರನ್ನು ಅದರ ಮಧ್ಯದಲ್ಲಿ ನಡೆಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. ಫರೋಹನನ್ನು ಅವನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಕೆಡವಿಬಿಟ್ಟನು, ಆತನ ಕೃಪೆಯು ಶಾಶ್ವತವಾದದ್ದು. ಆತನು ತನ್ನ ಪ್ರಜೆಗಳನ್ನು ಅರಣ್ಯದೊಳಗೆ ಕರೆತಂದನು, ಆತನ ಕೃಪೆಯು ಶಾಶ್ವತವಾದದ್ದು. ದೊಡ್ಡ ಅರಸರನ್ನು ಹೊಡೆದನು, ಆತನ ಕೃಪೆಯು ಶಾಶ್ವತವಾದದ್ದು. ಶ್ರೇಷ್ಠ ರಾಜನನ್ನು ಸಂಹರಿಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. ಅಮೋರಿಯರ ಅರಸನಾದ ಸಿಹೋನನು ಅವರಲ್ಲೊಬ್ಬನು, ಆತನ ಕೃಪೆಯು ಶಾಶ್ವತವಾದದ್ದು.
ಭಾಷಾನ್ಯ ಅರಸನಾದ ಓಗನು ಇನ್ನೊಬ್ಬನು, ಆತನ ಕೃಪೆಯು ಶಾಶ್ವತವಾದದ್ದು. ಅವರ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು, ಆತನ ಕೃಪೆಯು ಶಾಶ್ವತವಾದದ್ದು. ಆತನ ಸೇವಕರಿಗೆ ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು. ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು, ಆತನ ಕೃಪೆಯು ಶಾಶ್ವತ. ಎಲ್ಲ ಜೀವಿಗಳಿಗೂ ಆಹಾರ ಕೊಡುವವನು ಆತನೇ, ಆತನ ಕೃಪೆಯು ಶಾಶ್ವತವಾದದ್ದು. ಪರಲೋಕದಲ್ಲಿರುವ ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಸಭೆಯ ಹೃದಯ ಮಾಡಿ ಕುಳಿತುಕೊಳ್ಳ್ರಿ. ಹಳೆಯ ಒಡಂಬಡಿಕೆಯ ವೇದ ಭಾಗವನ್ನು ಓದಿ ಕೇಳೋಣ. ಪ್ರವಾದಿಯಾದಂಥ ಜೆಫನ್ಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 14ರಿಂದ 20ರವರೆಗೆ ಓದಿ ಕೇಳೋಣ. ನೂತನ ವರ್ಷದ ಒಡಂಬಡಿಕೆಯ ಆರಾಧನೆಗೆ ನೇಮಕವಾದಂಥ ದೇವರ ವಾಕ್ಯದ ಭಾಗವು ಮೊದಲನೇ ವೇದ ಪಾರಾಯಣ ಪಾಠಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ಜೆಫನ್ಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 14ನೇ ವಚನದಿಂದ 20ನೇ ವಚನದವರೆಗೆ. ಜೆಫನ್ಯನು ಪ್ರವಾದನ ಗ್ರಂಥ 3ನೇ ಅಧ್ಯಾಯ 14ನೇ ವಚನದಿಂದ 20ನೇ ವಚನದವರೆಗೆ. ದೇವರ ವಾಕ್ಯವನ್ನು ಓದಿ ಕೇಳೋಣ. ಈ ವಾಕ್ಯ ಭಾಗದ ಶಿರೋನಾಮೆ ಯೆಹೋವನ ಪ್ರಸನ್ನತೆ. ಚೀಯೋನ್ ನಗರಿಯೇ ಹರ್ಷಧ್ವನಿಗೈ, ಇಸ್ರಾಯೇಲೇ ಆರ್ಭಟಿಸು. ಯೆರೂಸಲೇಮ್ ಪುರಿಯೇ ಹೃದಯಪೂರ್ವಕವಾಗಿ ಆನಂದಿಸು, ಉಲ್ಲಾಸಿಸು. ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದ್ದಾನೆ, ನಿನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ. ಇಸ್ರಾಯೇಲಿನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ. ಇನ್ನು ಕೇಡಿಗೆ ಅಂಜದಿರುವಿ. ಆ ದಿನದಲ್ಲಿ ಯೆರೂಸಲೇಮಿಗೆ ಚೀಯೋನೇ ಭಯಪಡಬೇಡ, ನಿನ್ನ ಕೈಗಳು ಜೋಲು ಬೀಳದಿರಲಿ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು. ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು ಎಂದು ಹೇಳೋಣವಾಗುವುದು. ಅಯ್ಯೋ, ಅವಮಾನವು ನಮ್ಮ ಪಟ್ಟಣದ ಮೇಲೆ ಹೊರೆಯಾಗಿ ಕೂತಿದೆ ಎಂದು ಮಹೋತ್ಸವಕ್ಕೆ ದೂರವಾಗಿ ಶೋಕಿಸುತ್ತಿರುವ ನಿನ್ನವರನ್ನು ಒಟ್ಟಿಗೆ ಬರಮಾಡುವೆನು. ಆಹಾ, ಆ ಕಾಲದಲ್ಲಿ ನಿನ್ನನ್ನು ಬಾಧಿಸುವವರಿಗೆ ತಕ್ಕದ್ದನ್ನು ಮಾಡುವೆನು, ನಿನ್ನಲ್ಲಿ ಕುಂಟುವವರನ್ನು ಉದ್ಧರಿಸುವೆನು, ಚದುರಿಸಲ್ಪಟ್ಟವರನ್ನು ಕೂಡಿಸುವೆನು. ಅಂತೂ ಲೋಕದಲ್ಲೆಲ್ಲ ಅವಮಾನಪಟ್ಟವರಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನು. ಆ ಕಾಲದಲ್ಲಿ ನಿಮ್ಮನ್ನು ಕರೆತರುವೆನು, ಹೌದು, ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟಿಗೂಡಿಸುವೆನು. ನಾನು ನಿಮ್ಮ ದುರಾವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು. ಇದು ಯೆಹೋವನ ನುಡಿ. ದೇವರೇ, ನಿನಗೆ ಸ್ತೋತ್ರವಾಗಲಿ. ವೇದ ಭಾಗಕ್ಕಾಗಿ ಪೌಲನು ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 5ನೇ ಅಧ್ಯಾಯ ಪ್ರಾರಂಭದ 11 ವಚನಗಳನ್ನು ಓದಿ ಕೇಳೋಣ. On this New Year service,
The second reading for our meditation is taken from Paul writings to Romans, chapter 5, verses from 1 to 11. Paul writings to Romans, chapter 5, verses from 1 to 11. Peace and joy. Therefore, since we have justified through faith, we have faith with God through our Lord Jesus Christ, through whom we have gained access by faith into his grace in which we now stand. And we rejoice in the hope of glory of God. Not only so, but we also rejoice in our suffering, because we know the suffering produces perseverance, perseverance, character, and character, hope. And hope does not disappoint us, because God has poured out his love into our hearts by the Holy Spirit, whom he has given us. You see, at just the right time, when we were still powerless, Christ died for ungodly. Very rarely will anyone die for a righteous man, though for a good man someone might possibly dare to die. But God demonstrates his own love for us in this: while we were still sinners, Christ died for us. Since we have now been justified by his blood, how much more shall we be saved from God's wrath through him? For if, when we were God's enemies, we were reconciled to him through the death of his Son, how much more, having been reconciled, shall we be saved through his life? Not only this, but we also rejoice in God through our Lord Jesus Christ, through whom we have now received reconciliation. Praise be to God. God bless this verse. ನಾವೆಲ್ಲರೂ ನಿಂತುಕೊಂಡು ದೇವರನ್ನು ಸ್ತುತಿಸಿ ಕೊಂಡಾಡುವ ಹಾಗೆ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 184ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. 184ನೆಯ ಸಂಗೀತ, ದೇಹಿ ದೇಹಿ ಜೀವಪಾನ, ದೇಹಿ ಜೀವ ರೊಟ್ಟಿ. Shiva
ನಾವೆಲ್ಲರೂ ನಿಂತುಕೊಂಡಿರುವ ಹಾಗೆ ಸುವಾರ್ಥ ವೇದ ಪಾರಾಯಣವನ್ನು ಓದಿ ಕೇಳೋಣ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ ಪ್ರಾರಂಭದ 9 ವಚನಗಳು. ದಯಮಾಡಿ ಇನ್ನು ಮುಂದೆ ಬರುವವರನ್ನ ಬೇಸ್ಮೆಂಟ್ಗೆ ಕಳಿಸುವ ಹಾಗೆ ನಾನು ಕೇಳ್ಕೊಳ್ತೇನೆ. ಹೊಸ ವರ್ಷದ ವಿಶೇಷ ಆರಾಧನೆಗೆ ಸುವಾರ್ಥ ಭಾಗದಿಂದ ಆರಿಸಿಕೊಂಡ ವೇದವಾಕ್ಯವು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ ವಚನ 1ರಿಂದ 9ರವರೆಗೆ. Gospel according to St. Luke, chapter 13, verses 1 to 9. ಮನುಷ್ಯರು ದೇವರ ಕಡೆಗೆ ತಿರುಗದಿದ್ದರೆ ನಾಶವಾಗುತ್ತಾರೆಂದು ಬೋಧಿಸುವುದಕ್ಕಾಗಿ ಯೇಸು ಗೂಡು ಅಂಜೂರದ ಮರದ ಸಾಮ್ಯವನ್ನು ಹೇಳಿತು. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು, ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದ್ದಾನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂಥ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಇಲ್ಲವೇ ಸಿಲೋವಾಮಿನಲ್ಲಿ ಬುರುಜು ಬಿದ್ದು ಸತ್ತ ಆ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ? ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡೆಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಗಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಗಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರುಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಕ್ರಿಸ್ತನು ನಿನಗೆ ಸ್ತೋತ್ರವಾಗಲಿ. ಸಭೆಯವರು ದಯಮಾಡಿ ಕುಳಿತುಕೊಳ್ಳ್ರಿ. ಈಗ ಸ್ತುತಿಗೀತೆಗಳನ್ನು ಆಲಿಸೋಣ.
ಪ್ರಾರ್ಥನೆ ಮಾಡೋಣ. ನೂತನ ವರ್ಷದ ಮೊದಲನೆಯ ಆರಾಧನೆ, ನಿನ್ನ ವಾಕ್ಯಗಳು ನಮ್ಮ ಕಿವಿಗಳಲ್ಲಿ ಧ್ವನಿಸುವ ಹಾಗೆ ಕರ್ತನೇ ನಿನ್ನನ್ನು ಸ್ತುತಿಸಿ ಸ್ತೋತ್ರಿಸಿದ್ದೇವೆ. ನಿನ್ನ ಪರಿಶುದ್ಧ ವಾಕ್ಯವನ್ನು ಪಠಿಸಿದ್ದೇವೆ. ಧ್ಯಾನಿಸಲು ಬೇಕಾದಂಥ ಆತ್ಮಿಕ ವರವನ್ನು ನೀಡೆಂಬುದಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿದ್ದೇವೆ. ಕೃಪೆ ಮಾಡು, ಆಶೀರ್ವಾದಿಸು. ಎಲ್ಲ ಕಾಲದಲ್ಲಿಯೂ ನಿನ್ನ ಕೃಪಾ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಅರ್ಥೈಸಿಕೊಂಡ ಮಕ್ಕಳಾಗಿ ಈ ನೂತನ ವರ್ಷದಲ್ಲಿ ನಮ್ಮ ಜೀವಿತವನ್ನು ನಾವು ಜೀವಿಸುವ ಹಾಗೆ ನಮ್ಮ ಧ್ಯಾನದ ಸಮಯವನ್ನು ಆಶೀರ್ವದಿಸೆಂಬುದಾಗಿ ತ್ರಿಯೇಕ ದೇವರ ನಾಮದಲ್ಲಿ ಬೇಡಿದ್ದೇವೆ. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ಮತ್ತೊಮ್ಮೆ ನಿಮ್ಮೆಲ್ಲರನ್ನ ನೋಡುವಂಥದ್ದು ಬಹಳ ಸಂತೋಷ ತರುವಂತಹ ಒಂದು ಕಾರ್ಯವಾಗಿರ್ತದೆ. ಕಾರಣ ನಮ್ಮಲ್ಲಿ ಅನೇಕರು ಹೇಳುವಂಥದ್ದು 2020 ನಾನು ಜಯಿಸಿದ್ದೇನೆ ಎಂಬುದಾಗಿ. ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಆಲ್ ಆಫ್ ಅಸ್ ಆರ್ ಕೋವಿಡ್ ವಾರಿಯರ್ಸ್. ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ಳಬೇಕು. ಅದರ ಹಿಂದೆ ಕರ್ತನ ಕೃಪೆ, ಕರ್ತನ ಆಶೀರ್ವಾದ ನಮ್ಮ ಬೆನ್ನೆಲುಬಿನಲ್ಲಿಯೇ ಇದೆ ಎಂಬುದನ್ನು ಸಹ ನಾವು ಮರೆಯಬಾರದು. ಕಾರಣ ಇಷ್ಟೇ, ಈ ದಿನ ನಾನು ಹಾಗೂ ನೀವುಗಳು ಧ್ಯಾನ ಮಾಡುವಂತಹ ದೇವರ ವಾಕ್ಯ ದೇವರ ನಿರಂತರವಾದಂತಹ ಕೃಪಾ ಕಾರ್ಯ. ದೇವರ ನಿರಂತರವಾದಂತಹ ಕೃಪಾ ಕಾರ್ಯ. ಆಂಗ್ಲ ಭಾಷೆಯಲ್ಲಿ ಇದನ್ನು ಗಾಡ್ಸ್ ಕಂಟಿನ್ಯೂಯಿಂಗ್ ಆ್ಯಕ್ಟ್ ಆಫ್ ಗ್ರೇಸ್ ಎಂಬುದಾಗಿ ನಾವು ನೋಡ್ತೇವೆ. ನಾವು ಬದುಕಿ ಉಳಿದಿರುವುದು ಕೇವಲ ಆತನ ಕೃಪೆಯಿಂದಲೇ ಎಂಬುದಾಗಿ ಅರ್ಥೈಸಿಕೊಂಡಂತಹ ನಾವು ಜೆಫನ್ಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯದ ಕೆಲವು ವಚನಗಳನ್ನು ನೋಡುವುದಾದರೆ ನಮ್ಮ ಪೂರ್ವಿಕರು ಹೇಗೆ ಇದ್ದರು ಎಂಬುದಾಗಿ ಸ್ವಲ್ಪ ಮಟ್ಟಿಗೆ ಅರ್ಥೈಸಿಕೊಳ್ಳುವುದಕ್ಕೆ ಅದು ಸಹಾಯವಾಗ್ತದೆ. ಮೂರನೇ ಅಧ್ಯಾಯದ ಮೊದಲನೆಯ ವಚನ. ಅಯ್ಯೋ, ಅವಿಧೇಯವೂ ಮಲಿನವೂ ಆದ ಹಿಂಸ ನಗರಿಯೇ, ನಿನ್ನ ಗತಿಯನ್ನು ಏನು ಹೇಳಲಿ? ಅದು ದೈವೋಕ್ತಿಗೆ ಕಿವಿಗೊಡಲಿಲ್ಲ, ಶಿಕ್ಷೆಗೆ ಒಳಪಡಲಿಲ್ಲ, ಯೆಹೋವನಲ್ಲಿ ಭರವಸೆ ಬಿಡಲಿಲ್ಲ, ತನ್ನ ದೇವರ ಸನ್ನಿಧಿಗೆ ಬರಲಿಲ್ಲ. ಇದು ಯೆರೂಸಲೇಮಿನ ಹಠ ಎಂಬುದಾಗಿ ನಾವು ನೋಡುವರಾಗಿರುತ್ತೇವೆ. ಅಬದ್ಧತ್ವ, ಹಠಮಾರಿತನ ಹಾಗೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದನ್ನು ಜನರು ತಮ್ಮ ರೂಢಿಯಲ್ಲಿ ಇರಿಸಿಕೊಂಡಿದ್ದರು. ಆದರೆ ಒಂದನ್ನು ಮಾತ್ರ ಅವರು ಮರೆತಿದ್ದರು, ನಾನು ಈ ರೀತಿಯಾಗಿ ಆಗುತ್ತಾ ಇರುವಂಥದ್ದು ದೇವರ ನಿರಂತರವಾದಂಥ ಕೃಪೆಯಿಂದ ಎಂಬುದನ್ನು ಅವರು ಮರೆತಿದ್ದರು. ನಿನ್ನೆ ರಾತ್ರಿ ನಿಮ್ಮಲ್ಲಿ ಎಷ್ಟು ಜನ ಎದ್ದಿದ್ರೋ ಗೊತ್ತಿಲ್ಲ ಅಲ್ವಾ? ಕೆಲವರನ್ನು ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದರೆ ಅವರು ಆಗಲೇ ಏನಾಗಿದ್ದರು, ಇನ್ನು ಕೆಲವರು ಬಹಳ ಆ್ಯಕ್ಟಿವ್ ಆಗಿದ್ದರು. ಏನು ಮಾಡ್ತಿದ್ರು ಅವರು? 12 ಗಂಟೆಗೆ ಕಾಯ್ತಾ ಇದ್ರು. ಅದಕ್ಕೆ ಮುಂಚೆ ಬೇಕಾದಂಥ ಪ್ರಿಪ್ರೇಷನ್ಸನ್ನು ಕೆಲವರು ಮಾಡಿಕೊಳ್ತಾ ಇದ್ರು. ಒಂದು ನೋಡಿ, ಈ ದಿನವೂ ಸಹ ನಾವು ಪರಿಪೂರ್ಣವಾದ ಕುಟುಂಬವಾಗಿ ಬರಲಿಲ್ಲ. 1-2 ಆತ್ಮಗಳು ಮಳೆಯಲ್ಲಿಯೇ ಉಳಿದಿದೆ. ಆದರೆ ನಿನ್ನೆ ರಾತ್ರಿ ಎಚ್ಚರಿಕೆ ಆರಾಧನೆ ನಮ್ಮ ಕುಟುಂಬಗಳಲ್ಲಿ ಹೇಗೆ ರೂಪಿತವಾಯಿತು ಅಂದರೆ, ತಂದೆ, ತಾಯಿ, ಅಜ್ಜಿ, ತಾತ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹೀಗೆಲ್ಲರೂ ಕೂತ್ಕೊಂಡು ದೇವರನ್ನು ಆರಾಧಿಸುವಂಥದ್ದು. ಸರ್ಕಾರ 144 ಆಯಿತು ಅಲ್ವಾ? ಈ ದಿನ ನಾವು ಪೇಜ್ ನಂಬರ್ 172 ತೆಗೆದು ನೋಡೋಣ ಆರಾಧನಾ ಕ್ರಮದಲ್ಲಿ. ಅದೇನು ಹೇಳುತ್ತೆ? ನೀನು ನಿನ್ನ ಸ್ವಂತ ಸ್ವತ್ತಲ್ಲ. ಹಾಗಿರೋದಾದರೆ ನನಗೆ ಯಾರ ಸೊತ್ತು? ಯಾರಿಗೋಸ್ಕರವಾಗಿ ನಾನಿದ್ದೇನೆ? ಯಾರು ನನ್ನನ್ನು ತೆಗೆದುಕೊಂಡಿದ್ದಾರೆ? ಕ್ರಯಕ್ಕೆ ಕೊಡಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳುವುದಾದರೆ ಆ ಕ್ರಯವನ್ನು ಕೊಟ್ಟಂಥವರು ಯಾರು? ಆ ಕ್ರಯ ಎಷ್ಟು ಅಮೂಲ್ಯವಾದದ್ದು. ದೇವನ ಕೃಪೆಯನ್ನು ಹೊಂದಿಕೊಂಡು ಬಂದಂತಹ ದೇವಜನರಾದಂಥ ನಾವು 14ನೇ ವಚನಕ್ಕೆ ಬರುವಾಗ ಆ ದೇವರ ಕೃಪೆಯನ್ನು ಕಾಣ್ತೇವೆ. ಯೆಹೋವನ ಪ್ರಸನ್ನತೆ. ಚಿಯೋನ್ ನಗರಿಯೇ ಹರ್ಷಧ್ವನಿಗಾಯ್, ಇಸ್ರಾಯೇಲೇ ಆರ್ಭಟಿಸು, ಯೆರೂಸಲೇಮ್ ಪುರಿಯೇ ಹೃದಯಪೂರ್ವಕವಾಗಿ ಆನಂದಿಸು, ಉಲ್ಲಾಸಿಸು.
ಕಾರಣ ಏನು? ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದ್ದಾನೆ. ಅಲ್ಲಿಗೆ ದೇವರು ನನ್ನ ಎಲ್ಲ ಪಾಪಗಳನ್ನು ಆತನು ಕ್ಷಮಿಸಿ ತನ್ನ ಕೃಪಾ ಕಾರ್ಯವನ್ನು ನನ್ನ ಜೀವಿತದಲ್ಲಿ ಆತನು ಪ್ರಕಟ ಮಾಡಿದ್ದಾನೆ. ಹಾಗಿರುವುದಾದರೆ ನಾನು ಆತನಿಗೆ ಹೇಗಿರಬೇಕು? ಇಸ್ರಾಯೇಲಿನ ಅರಸನಾದಂಥ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ, ಇನ್ನು ಕೇಡಿಗೆ ಅಂಜದಿರು. 20:20 ದೇವರು 20:21 ಸಹ ನಿನ್ನ ಸಂಗಡ ಇದ್ದು ತನ್ನ ಕೃಪಾ ಕಾರ್ಯವನ್ನು ಆತನು ಮಾಡುತ್ತಾ ಇರುವಾಗ ನೀನು ಹಾಗೂ ನಾನು ದೇವರಿಗೆ ಎಷ್ಟರ ಮಟ್ಟಿಗೆ ನೀತಿವಂತರಾಗಿ ಕಾಣಿಸಿಕೊಳ್ಳಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ ಕೆಲವು ವಚನಗಳನ್ನು ನಾವು ನೋಡೋಣ. ಹೀಗಿರಲಾಗಿ ಕರ್ತನ ಮೇಲೆ ನಾವು ನಂಬಿಕೆ ಇಟ್ಟದ್ರಿಂದ ನೀತಿವಂತರಾದವು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನವನ್ನು ನಾವು ಹೊಂದಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. 3ನೇ ವಚನವನ್ನು ನೀವು ನೋಡುವುದಾದರೆ, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವು ತಾಳ್ಮೆಯಿಂದ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದ್ದಿಂದ ಮೂಲಕವಾಗಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ಇದನ್ನು ಆಂಗ್ಲ ಭಾಷೆಯಲ್ಲಿ ನೀವು ಓದುವುದಾದರೆ ಬಹಳ ಅರ್ಥಗರ್ಭಿತವಾದಂಥ ಕಾರ್ಯಗಳಲ್ಲಿ ನೀವು ಇದನ್ನು ನೋಡ್ತೇವೆ. ಯಾಕೆ ಅಂದರೆ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಈ ಕೃಪಾವರವನ್ನು ನನ್ನ ದೇಹದಲ್ಲಿ, ನನ್ನ ಆತ್ಮದಲ್ಲಿ ನಾನು ಇಟ್ಟುಕೊಂಡು ದೇವರಿಗೆ ಉಪಕಾರ ಸ್ತುತಿಯನ್ನು ಹೇಳುತ್ತಾ ಇದ್ದಾನೆ. ದೇವರ ಕೃಪಾವರ ಎಷ್ಟು ಮಟ್ಟಿಗೆ ಬಂತು ಈ ವರ್ಷವಿಡೀ ಎಂಬುದಾಗಿ ನೀವು ನೋಡುವುದಾದರೆ, ಅನೇಕ ಸಾರಿ ನಾವು ದೇವರನ್ನು ಮರೆತರೂ ದೇವರು ನಮ್ಮನ್ನು ಮರೆಯಲಿಲ್ಲ. ಆಂಗ್ಲ ಭಾಷೆಯಲ್ಲಿ ಹೀಗೆ ಹೇಳ್ತಾರೆ, ಗಾಡ್ ಗಿವ್ಸ್ ಅಂಡ್ ಫರ್ಗಿವ್ಸ್, ಮ್ಯಾನ್ ಗೆಟ್ಸ್ ಅಂಡ್ ಫರ್ಗೆಟ್ಸ್. ನೋಡಿ ಎಷ್ಟು ಚೆನ್ನಾಗಿ ಗೊತ್ತು ನಮಗೆ ಅಲ್ವಾ? ನಮ್ಮ ಸ್ಥಿತಿಗತಿಗಳು ಭಾಳ ಚೆನ್ನಾಗಿ ಅರ್ಥೈಸಿಕೊಂಡ ಮಕ್ಕಳು ನಾವು. ಆದರೂ ಒಂದು ನಂಬಿಕೆ, ಒಂದು ನಿರೀಕ್ಷೆ, ದೇವರು ನನ್ನನ್ನು ಕಾದೇ ಕಾಯುತ್ತಾನೆ. 8ನೇ ವಚನವನ್ನು ನೋಡ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 8ನೇ ವಚನವನ್ನು ನೀವು ಓದುವುದಾದರೆ ಅದು ಹೀಗೆ ಬರೆಯಲ್ಪಟ್ಟಿದೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನಾವು ಹೇಗೆ ನಮ್ಮ ಸ್ವತ್ತಲ್ಲ, ಹೇಗೆ ಸ್ವಾಮಿ ನಮ್ಮನ್ನು ತನ್ನ ಸೊತ್ತಾಗಿಸಿಕೊಂಡ. ಅನೇಕ ದಿನ ಆರಾಧನೆಗಳಲ್ಲಿ, ಈ ಒಡಂಬಡಿಕೆ ಆರಾಧನೆಯಲ್ಲಿ ಅನೇಕ ಜನ ಬರುವುದಿಲ್ಲ. ಕಾರಣ ಏನು ಹೇಳ್ರಿ? ವಾಚ್ ನೈಟ್ಗೆ ಹೋಗಿದ್ವಲ್ಲ, ಆಶೀರ್ವಾದ ಸಿಕ್ತಲ್ಲ, ಹೊಸ ವರ್ಷ ನೋಡಿದನಲ್ಲ, ಮತ್ತೆ ಯಾಕೆ ಒಡಂಬಡಿಕೆ? ಈ ಒಡಂಬಡಿಕೆ ಬಹಳ ಶಾಶ್ವತವಾದದ್ದು. ಅಷ್ಟು ಮಾತ್ರವಲ್ಲ, ಒಡಂಬಡಿಕೆ ಆರಾಧನೆ ನಂತರ ಕರ್ತನ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ನೀವು ಭಾಗಿಗಳಾಗುವಂಥದ್ದು ಮತ್ತಷ್ಟು ಆಶೀರ್ವಾದವನ್ನು ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೆ ತರುವಂಥದ್ದಾಗಿದೆ. ಯಾಕೆ ಅಂದರೆ ನಾವು ಆತನ ರಕ್ತದಿಂದ ನೀತಿವಂತರನಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಅಲ್ಲಿಗೆ ಆತನ ಪಾಪದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ. ಇನ್ನು ಯಾವ ಕೇಡು, ಯಾವ ಅವಿಧೇಯತ್ವದ ಕಾರ್ಯಗಳೂ ಸಹ ನಮ್ಮ ಮುಂದೆ ಬರುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. 8ರಿಂದ 11 ವಚನಗಳನ್ನು ನೀವು ನೋಡುವುದಾದರೆ ಇಲ್ಲಿ ಒಂದು ದೈವಿಕ ಕರೆಯನ್ನು ನಾವು ನೋಡ್ತೇವೆ. ಪೌಲನು ರೋಮಾಪುರದವರಿಗೆ ಬಹಳ ಸುರಕ್ಷಿತವಾಗಿ ಇದನ್ನು ಬರೀತಾನೆ. ಆತನ ರಕ್ತದಿಂದ ನಾವು ನೀತಿವಂತರಾದವು ಎಂಬುದಾಗಿ. ಹಾಗೆ ನೀತಿವಂತರಾದಂಥ ನಾವು ಭಾಳ ಹೆಮ್ಮೆಯಾಗಿ ಹೇಳುವಂಥದ್ದು, ದೇವರು ನನ್ನ ಸಂಗಡ ಇರುವಾಗ ನಾನು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಕಾರಣ ಆತನು ನನ್ನನ್ನು ಕಾದು ನಡೆಸುವ ದೇವರಾಗಿದ್ದಾನೆ. ಮೊದಲು ನಾವು ದೇವರಿಗೆ ವೈರಿಗಳಾಗಿದ್ದೆವು, ಆತನ ಮಗನ ಮೂಲಕವಾಗಿ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನು ಕೂಡ ಸಮಾಧಾನವಾದಂಥ ನಮಗೆ ಆ ಮಗನಿಂದ ಜೀವದ ಒಂದು ರಕ್ಷಣೆಯಾಯಿತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದುವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಮೊದಲು ಅವಿಧೇಯರಾಗಿದ್ದೆವು, ಈಗ ದೈವರ ವಾಕ್ಯವನ್ನು ಕೇಳಿ
ದೇವರು ನನ್ನನ್ನು ತೆಗೆದುಕೊಂಡಿದ್ದಾನೆ, ಆದುಕೊಂಡಿದ್ದಾನೆ ಎಂಬುದಾಗಿ ಅರ್ಥೈಸಿಕೊಂಡಂತಹ ನಾವು ಲೂಕನು ಬರೆದ ಸುವಾರ್ತೆಯ ಕೆಲವು ಭಾಗದಲ್ಲಿ ಗಮನಿಸುವಾಗ 13ನೇ ಅಧ್ಯಾಯಕ್ಕೆ ನಾವು ಬರೋಣ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ. ಮೂರನೇ ವಚನವನ್ನು ನೀವು ಗಮನಿಸುವುದಾದರೆ, ಇನ್ನೂ ನೀವು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ ಅಲ್ವಾ? ಈಗಲೂ ಕೊನೆಯ ಅದನ್ನು ಹೇಳಿ, ದೈವಿಕ ಕರೆ ನಮಗೆ ಆಗಾಗ ಬರ್ತಾ ಇದೆ. ಅದನ್ನು ಹೇಳ್ತೀವಿ, ದೇವರ ಕೃಪಾ ಕಾರ್ಯ, ನಿರಂತರವಾದಂತಹ ಕೃಪಾ ಕಾರ್ಯ ನಮ್ಮ ಮೇಲೆ ಸದಾ ಕಾಲ ಇದೆ ಪ್ರಿಯರೇ. ಈ ನೂತನ ವರ್ಷದಲ್ಲಿಯೂ ಸಹ ಅದು ಇರುವುದನ್ನು ನಾವು ಗಮನಿಸ್ತೇವೆ. ಯಾರಂತೆ ನಾಶವಾಗ್ತೇವೆ, ಹೇಗೆ ಫಲವಿಲ್ಲದೆ ಹೋಗ್ತೇವೆ ಎಂಬುದನ್ನು ಇಲ್ಲಿ ಸಾಮ್ಯ ರೂಪದಲ್ಲಿ ಸ್ವಾಮಿ ತಿಳಿಸಿಕೊಟ್ಟದನ್ನು ನಿಮಗೆ ತಿಳಿಸುವುದಕ್ಕೆ ಇಷ್ಟಪಡ್ತೇನೆ. ಕೊನೆಯ ದಿನದಲ್ಲಿ ಇದ್ದೇವೆ. ಈವನ್ ದ ಗ್ರೇಸ್ ಪೀರಿಯಡ್ ಆಸ್ ಓವರ್. ನ್ಯಾಯಾಧೀಶನಾಗಿ ಸ್ವಾಮಿ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಆ ನ್ಯಾಯ ತೀರ್ಪಿಗೆ ನನ್ನನ್ನು ನಾನು ಹೇಗೆ ಸಿದ್ಧಪಡಿಸಿಕೊಂಡಿದ್ದೇನೆ ಎಂಬುದದ್ದೇ ಈಗ ನಮ್ಮ ಮುಂದೆ ಇರುವಂತಹ ಒಂದು ದೊಡ್ಡ ಪ್ರಶ್ನೆ. ಮತ್ತು ಕರ್ತನೊಂದಿಗೆ ನಾನು ಮಾಡಿಕೊಂಡಂತಹ ದೃಢವಾದಂತಹ ಒಡಂಬಡಿಕೆ, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಸ್ವಾಮಿ ಅನೇಕರನ್ನು ನೋಡಿ ಹೇಳ್ತಾರೆ ಅಲ್ವಾ? ಅದರಿಂದ ಕೆಲವು ಸಾರಿ ನಾವು ಯಾರ ಹತ್ರ ಮಾತಾಡುವಾಗ ಹೇಳ್ತೀವಿ, ನನ್ನ ವಂಶ ಯಾವುದು ಅಂತ ನಿನಗೆ ಗೊತ್ತಾ? ರಕ್ಷಣೆನೇ ಹೊಂದದೇ ಇರುವನು ನೀನು ಯಾವ ವಂಶಕ್ಕೆ ಸೇರಿದರೆ ಏನು ಪ್ರಯೋಜನ? ಮೊದಲನೇದಾಗಿ ಕರ್ತನನ್ನು ನಿನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿದ್ಯಾ ಎಂಬುವಂಥದ್ದನ್ನು ನಾವು ಗಮನಿಸಬೇಕು. ನಮ್ಮ ಸುತ್ತಮುತ್ತಲಿರುವಂಥ ಜನರ ಅಪೇಕ್ಷೆಗಳನ್ನು ಸಂಧಿಸುವ ದೈವಜನರಾಗಿ ನಾವಿದ್ದೇವ. 13ನೇ ಅಧ್ಯಾಯದ 12ನೇ ವಚನವನ್ನು ಗಮನಿಸಿ. ಅಲ್ಲಿ ಏನು ಬರುತ್ತೆ? ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಏನು ಹೇಳ್ತಾರೆ? ಅಮ್ಮ, ನಿನಗೆ ಏನಾಗಿದೆ ಅಂತೆ? ಅಲ್ಲಿ ರೋಗ ಬಿಡುಗಡೆಯಾಗಿದೆ. ಅಲ್ಲಿಗೆ ಈಗಲೂ ನಾವು ಯಾವುದೋ ಒಂದು ಬಂಧನದಲ್ಲಿ ಇದ್ದೇವೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಸ್ವಾಮಿ, ನಮಗೆ ಭಾಳ ಚೆನ್ನಾಗಿ ಅರ್ಥ ಆಗುವ ಹಾಗೆ ಹೇಳ್ತಾನೆ. ಅಮ್ಮ, ನಿನ್ನ ರೋಗದಿಂದ ನಿನಗೆ ಬಿಡುಗಡೆಯಾಗಿದೆ. ಎಷ್ಟು ವರ್ಷದಿಂದ ಇದೆ ರೋಗ? ಸುಮಾರು 18 ವರ್ಷ. 18 ವರ್ಷ ನಿನ್ನನ್ನು ಕಟ್ಟು ಹಾಕಿದ್ದು ಯಾರು? ನೀನು ಯಾರ ಬಂಧನದಲ್ಲಿದ್ದಿ? ಸೈತಾನನ ಬಂಧನದಲ್ಲಿದ್ದಿ. 16ನೇ ವಚನದಲ್ಲಿ ನಾವು ನೋಡ್ತೇವೆ. ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದವಳು. ಅಲ್ಲಿ ಸ್ವಾಮಿಯ ಉದ್ದೇಶ ಏನು ಗೊತ್ತಾ? ನನ್ನನ್ನು ನಿನ್ನನ್ನು ನೋಡಿ ಹೇಳ್ತಾನೆ, ನಾನು ಆದುಕೊಂಡಂತಹ ಜನಾಂಗ ಅಬ್ರಹಾಮನ ವಂಶ, ಅಬ್ರಹಾಮನಲ್ಲಿ ನಾನು ಮಾಡಿಕೊಂಡಂತಹ ಒಡಂಬಡಿಕೆ. ಈ ದಿನ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ಅಂತಹ ಶಾಶ್ವತವಾದಂಥ ಒಡಂಬಡಿಕೆಯನ್ನು ನಾನು ಮಾಡಿಕೊಂಡಿರುವಾಗ ನಿಮ್ಮಲ್ಲಿ ಯಾರೂ ಸಹ ರಕ್ಷಣೆಯನ್ನು ತಪ್ಪಿಸಿಕೊಳ್ಳಬಾರದು. ಅದನ್ನೇ ಹೇಳೋದು, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಏನಕ್ಕೆ ಬಂದನಂತೆ? ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಅಲ್ಲಿಗೆ ಆ ವಾಕ್ಯದ ಅಡಿಪಾಯ ನನಗೆ ಎಷ್ಟರ ಮಟ್ಟಿಗೆ ಕರ್ತನ ಕೃಪೆಯನ್ನು ನಡೆಸಿಕೊಂಡು ಬಂದಿದೆ. ಸಾಮಾನ್ಯವಾಗಿ ನಾವು ದೇವರನ್ನು ನೆನೆಸಿಕೊಳ್ಳುವುದು ಯಾವಾಗ? ಒಂದು ಕಷ್ಟ ಬರಬೇಕು, ಇನ್ನೊಂದು ಕಾಯಿಲೆ ಬರಬೇಕು ಅಲ್ವರ? ಅದೇ ಬಹಳ ಮುಖ್ಯ. ಎಲ್ಲೋ ಇದ್ದ ಬೈಬಲು ನಿಮ್ಮ ಹತ್ರ ಬಂದ್ಬಿಡುತ್ತೆ. ಇನ್ನೂ ಸ್ವಲ್ಪ ಕಾಯಿಲೆ ಜಾಸ್ತಿಯಾಗಿ ಹೋದರೆ ಅದು ಎಲ್ಲಿ ಬರುತ್ತೆ? ದಿಮ್ಮಿನ ಅಡಿಯಲ್ಲಿ ಬರುತ್ತೆ. ಆಗಲೂ ತೆಗೆದು ಓದಲ್ಲ ನಾವು. ಹೇಳುವಂಥದ್ದೇನು? ಅಯ್ಯರೇ, ನೀವು ಖಂಡಿತ ಬರ್ತೀರಾ ಅಂತ ಗೊತ್ತು, ಅದಕ್ಕೆ ಬೈಬಲಲ್ಲಿ ಇಟ್ಕೊಂಡಿದ್ದೇನೆ. ಕರ್ತನು ನಿನ್ನೊಂದಿಗಿದ್ದಾನೆ ಎಂಬುದನ್ನು ನೀನು ಯಾವ ಕಾಲವೂ ಮರೆಯಬಾರದು. ಕರ್ತನು ನನ್ನೆಲ್ಲ ಅಗತ್ಯತೆಗಳನ್ನು ಆತನು ತಿಳಿದುಕೊಂಡಿದ್ದಾನೆ. ದಾವೀದನ ಸಂಕೀರ್ತನೆ 91 ನೀವು ನೋಡುವುದಾದರೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅಲ್ವರ, ಅವನು ನಾನಾಗಿದ್ದೇನಾ ಎಂಬುದನ್ನು ಈ ದಿನ ನಾವು ನೋಡಿಕೊಳ್ಬೇಕು. ಅವನಿಗೆ ಯಾವ ಆಶೀರ್ವಾದ ಬರ್ತದೆ?
ಈ ಹೆಂಗಸಿಗೆ ಬಂದಂಥ ಆಶೀರ್ವಾದವೇ ಆತನಿಗೂ ಸಹ ಬರ್ತದೆ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ಬಿಡಿಸಿ ಏನು ಮಾಡ್ತಾರಂತೆ? ಘನಪಡಿಸ್ತಾನಂತೆ. ದೀರ್ಘಾಯುಷ್ಯನ ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವನು. ಇಂತಹ ದೇವರನ್ನು ನಮ್ಮ ದೇವರಾಗಿಟ್ಕೊಂಡು ಆತನಲ್ಲಿ ನಾವು ಮಾಡಿಕೊಂಡಂಥ ಅನಾದಿ ಒಪ್ಪಂದವನ್ನು ಈ ದಿನ ಮತ್ತೆ ನಾವು ನವೀಕರಿಸೋಣವೇ? ಹೌದು ಸ್ವಾಮಿ, ಕಳೆದ ವರ್ಷದಲ್ಲಿ ಎಲ್ಲಿಯೋ ನಾನು ಬಿದ್ದು ಹೋಗಿದ್ದೆ, ಎಲ್ಲಿಯೋ ನಾನು ಅವಿಧೇಯನಾಗಿ ನಡೆದುಕೊಂಡಿದ್ದ ದಿನಮಾನಗಳು ಉಂಟು, ಕ್ಷಣಗಳು ಉಂಟು. ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಿದ್ದು ಉಂಟು. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಾಧ್ಯವಿದ್ದರೂ ಸಹ ಹೊರಿಸಬಾರದೆಂಬುದಾಗಿ ನಿನ್ನ ವಾಕ್ಯವು ಹೇಳಿದಾಗ ನಾನು ಅಲ್ಲಿಯೂ ಸಹ ಬಿದ್ದು ಹೋಗಿದ್ದೇನೆ ಸ್ವಾಮಿ. ಕಾರಣ ನನ್ನ ಸ್ವಾರ್ಥ, ನಾನು ಎಂಬ ಅಹಂಕಾರ. ಅದನ್ನು ನಾನು ಬಿಟ್ಟಿದ್ದೇನೆ ಸ್ವಾಮಿ. ಇನ್ನು ನಾನು ನನ್ನ ಸುತ್ತಲ್ಲ, ನಾನು ನಿನ್ನ ಸುತ್ತಾಗಿದ್ದೇನೆ. ಈಗ ಮುಂದೆ ನಾವು ಮಾಡುವಂಥ ಪ್ರಾರ್ಥನೆ, ಅನೇಕರು CSI ಸಭೆಗಳನ್ನು ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ತಾರೆ. ಇದು ಎಲ್ಲಿದೆ ಅಂತ ಕೇಳಿಬಿಡಿ, ಬೇರೆ ಏನು ಬೇಡ. ಇಂತಹ ಒಳ್ಳೆಯ ಪ್ರಾರ್ಥನೆ ವರ್ಷದ ಆರಂಭದಲ್ಲಿಯೇ ನನ್ನನ್ನು ನಾನು ಸ್ವಾಮಿಯ ಬಳಿಗೆ ನಡೆಸಿಕೊಳ್ಳುವಂಥದ್ದು, ನನ್ನ ಪಾಪಕ್ಕೋಸ್ಕರವಾಗಿ ನಾನು ಕ್ಷಮಾಪಣೆಯನ್ನು ಬೇಡುವಂಥದ್ದು, ದೇವರಿಂದ ಕೃಪಾ ಆಶೀರ್ವಾದವನ್ನು ಹೊಂದಿಕೊಂಡು ಈ ಪರಿಶುದ್ಧ ಆಲಯವನ್ನು ಬಿಟ್ಟು ಪರಿಶುದ್ಧ ಆಲಯವಾಗಿ ಲೋಕದೊಳಗೆ ಹೋಗುವಂಥದ್ದು. ದೇವರು ನನ್ನನ್ನು ನಿಮ್ಮನ್ನು ನೋಡಿ ಏನು ಹೇಳಿದ್ದಾರೆ? ನೀವು ದೇವರ ಆಲಯವಾಗಿದ್ದೀರಲ್ಲ. ಪರಿಶುದ್ಧತೆ ಎಂಬುವಂಥದ್ದು ನಿಮ್ಮ ಹೃದಯದಲ್ಲಿ ಹೇಗಿರಬೇಕು? ರಸದೋಪಾದಿಯಲ್ಲಿ ಅದು ಬರ್ತನೆ, ಬುಗ್ಗಿಯೋಪಾದಿಯಲ್ಲಿ ಇರಬೇಕು. ಅನೇಕರು ಅದನ್ನು ತೆಗೆದುಕೊಂಡು ನಿಮ್ಮ ಮೂಲಕವಾಗಿ ರಕ್ಷಣೆಯನ್ನು ಕಾಣಬೇಕು. ಅದಕ್ಕೋಸ್ಕರವಾಗಿ ನಾವುಗಳು ಕರೆಯಲ್ಪಟ್ಟಿದ್ದು. ಬನ್ನಿ ಪ್ರಿಯರೇ, ಈ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳೋಣ. ಅನೇಕರಿಗೆ ರಕ್ಷಣೆಯನ್ನು ಕೊಡುವಂತಹ ಅದೇ ಅಬ್ರಹಾಮನ ಸಂತತಿಯ ಮಕ್ಕಳಾಗಿ ಬಾಳೋಣ. ದೇವರು ಅಪೇಕ್ಷೆ ಪಡುವಂತಹ ಆ ಕೃಪಾ ವರವನ್ನು ಪಡೆದು ಅನೇಕರಿಗೆ ಕೊಡುವವರಾಗಿ ನಾವಿರೋಣ. ಆಂಗ್ಲ ಭಾಷೆಯಲ್ಲಿ ಒಂದು ಕೋರಸ್ ಇದೆ, ಇಟ್ ಓನ್ಲಿ ಟೇಕ್ಸ್ ಎ ಸ್ಪಾರ್ಕ್ ಟು ಗೆಟ್ ದ ಫೈರ್ ಗೋಯಿಂಗ್, ಅಲ್ವಾ? ಕಾಡ್ಗಿಚ್ಚು ಎಂಬುದಾಗಿ ನೋಡುವುದಾದರೆ ಒಂದು ಸಣ್ಣದಾಗಿ ಅದು ಪ್ರಾರಂಭವಾಗಿ ಇಡೀ ಕಾಡನ್ನು ಏನು ಮಾಡುತ್ತದು? ಭಸ್ಮ ಮಾಡಿಬಿಡ್ತದೆ. ಇಟ್ ಓನ್ಲಿ ಟೇಕ್ಸ್ ಎ ಸ್ಪಾರ್ಕ್. ಅನೇಕರು ಸಮುದ್ರಕ್ಕೆ ಹೋಗಿರುವುದು ಉಂಟು. ಅಲ್ಲಿ ಸ್ಟಾರ್ ಫಿಶ್ ಎಂಬುದಾಗಿ ನಾವು ನೋಡ್ತೇವೆ, ಅಲ್ವರ? ಆ ಸ್ಟಾರ್ ಫಿಶನ್ನು ತೆಗೆದು ನೀವು ದಡಕ್ಕೆ ಹಾಕುವುದಾದರೆ ಅದೇನಾಗುತ್ತೆ? ಸ್ವಲ್ಪ ಹೊತ್ತಿದ್ದು ಸತ್ತು ಹೋಗ್ತಿದೆ. ಅದನ್ನೇ ಮತ್ತೆ ನೀವು ನೀರಿಗೆ ಎಸೆದರೆ ಇಟ್ ಮೇಕ್ಸ್ ಎ ಲಾಟ್ ಆಫ್ ಚೇಂಜಸ್. ಹೀಗೆ ದೇವರಿಂದ ದೂರ ಹೋದಂಥ ನಾವು ಮತ್ತೆ ದೇವರ ಬಳಿಗೆ ಬರುವುದಾದರೆ ಆತನ ಸಾಧನವಾಗ್ತೇವೆ. ಕರ್ತನ ಯಾತಕ್ಕೋಸ್ಕರವಾಗಿ ನಮ್ಮನ್ನು ಜೀವಿತರ ಪಟ್ಟಿಯಲ್ಲಿಟ್ಟಿದ್ದಾನೋ ಗೊತ್ತಿಲ್ಲ. ಅನೇಕ ಕ್ಷೇತ್ರಗಳಲ್ಲಿ ನಮ್ಮನ್ನು ಇರಿಸಿದ್ದಾನೆ. ಬನ್ನಿರಿ, ಆತನ ಉದ್ದೇಶವನ್ನು ಅರ್ಥೈಸಿಕೊಳ್ಳೋಣ. ನಮ್ಮನ್ನು ನಾವು ಸ್ವಾಮಿಗೆ ಒಪ್ಪಿಸಿಕೊಡೋಣ. ಸ್ವಾಮಿ, ಇನ್ನು ನಾನು ನನ್ನ ಸ್ವಂತ ಸೊತ್ತಲ್ಲ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಇರುವನು. ಆತನಿಗಾಗಿ ಜೀವಿಸುವೆ, ಆತ ನನ್ನ ಪ್ರಾಣದ ಆಧಾರನು. ಜೀವಿಸುವವನು ನಾನಲ್ಲ. ಹೌದು ಸ್ವಾಮಿ, ನಾನು ಕೇವಲ ನಿನ್ನ ಸಾಧನ. ಈ ನಿನ್ನ ಸಾಧನವನ್ನು ನೀನು ನಿನ್ನ ಕೃಪೆಯಿಂದಲೂ ನಿನ್ನ ಆಶೀರ್ವಾದದಿಂದಲೂ ಬಲಪಡಿಸು. ಲೋಕದಲ್ಲಿ ನಾನು ಹೋಗುವಾಗ ನಾವಾಗಿ ಹೋಗದೆ ನಿನ್ನ ಸಾಧನವಾಗಿ ನಿನ್ನ ಒಡಂಬಡಿಕೆಯನ್ನು ಅನೇಕರಲ್ಲಿ ಹಂಚಿಕೊಳ್ಳುವಂತಹ ನಿನ್ನ ಒಂದು ಸಾಧನವಾಗಿ ನಮ್ಮನ್ನು ರೂಪಿಸಿ ಆಶೀರ್ವಾದಿಸಿ. ಈ 2021 ಸ್ವಾಮಿ ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಅರ್ಥಗರ್ಭಿತವಾದಂಥ ವರ್ಷವಾಗಿ ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಪರಿಶುದ್ಧ ವಾಕ್ಯವನ್ನು ಪಠಿಸಿ ಧ್ಯಾನಿಸಿ ಅನೇಕರನ್ನು ನಿನ್ನ ಕಡೆಗೆ ತರುವಂತಹ ದಿನಮಾನಗಳಲ್ಲಿ ನೆರೆದು ಬಂದಿರುವಂಥ ನಮ್ಮೊಬ್ಬೊಬ್ಬರನ್ನೂ ಸಹ ನಿನ್ನ ಪರಿಶುದ್ಧ ಆತ್ಮನಿಂದ ತುಂಬಿಸು. ಹೌದು ಸ್ವಾಮಿ, ನಾವು ನಿನ್ನ ಸ್ವತ್ತೆಂಬುದಾಗಿ ಅರ್ಥೈಸಿಕೊಂಡ ಮಕ್ಕಳಾಗಿ, ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದುಕೊಂಡ ಮಕ್ಕಳಾಗಿ
ಪಾವನರಾಗಿ ಲೋಕವನ್ನು ಪ್ರವೇಶಿಸುವ ಹಾಗೆ ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಿ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ನಾವೆಲ್ಲರೂ ನಿಂತುಕೊಳ್ಳೋಣ. ಬುಧವಾದ ದೇವರ ಆರಾಧನಾ ಕ್ರಮ ಪುಸ್ತಕ ಪುಟ 170. ಪ್ರಿಯರೇ, ದೇವರು ತನ್ನ ಜನರೊಂದಿಗೆ ಮಾಡಿಕೊಂಡಿರುವಂಥ ಒಡಂಬಡಿಕೆಯಲ್ಲಿ ನಮ್ಮ ಭಾಗವನ್ನು ನಾವು ಈಗ ಪೂರ್ಣ ಹೃದಯದಿಂದ ಸ್ಥಿರಪಡಿಸೋಣ. ಕ್ರಿಸ್ತನ ನಗುವನ್ನು ಹೆಗಲ ಮೇಲೆ ತೆಗೆದುಕೊಳ್ಳೋಣ. ಹೀಗೆ ಆತನ ನಗುವನ್ನು ಹೊರುವುದೆಂದರೆ ಆತನು ನಮಗೆ ಕೆಲಸವನ್ನು, ನಮ್ಮ ಸ್ಥಿತಿಗತಿಗಳನ್ನು ನೇಮಿಸಲಿ ಎಂದು ನಾವು ಸಂತುಷ್ಟರಾಗಿರುವುದೇ ಆಗಿದೆ. ನಮ್ಮ ಪ್ರತಿಫಲವು ಆತನೊಬ್ಬನೇ ಆಗಿರತಕ್ಕದ್ದು. ಕ್ರಿಸ್ತನು ತನ್ನ ಸೇವಕರಿಗೆ ನೇಮಿಸುವ ಕೆಲಸಗಳು ಅನೇಕ ರೀತಿಯಾಗಿವೆ. ಅವುಗಳಲ್ಲಿ ಕೆಲವು ಸುಲಭವಾಗಿವೆ, ಕೆಲವು ಕಷ್ಟಕರವಾಗಿವೆ, ಕೆಲವು ಹೊಗಳಿಕೆಯನ್ನು ತರುತ್ತವೆ, ಕೆಲವು ತೆಗಳಿಕೆಯನ್ನು ತರುತ್ತವೆ. ಕೆಲವು ಸ್ವಾಭಾವಿಕವಾದ ನಮ್ಮ ಇಷ್ಟಾರ್ಥಗಳಿಗೂ ಲೌಕಿಕವಾದ ನಮ್ಮ ಸುಖ ಲಾಭಗಳಿಗೂ ಅನುಕೂಲಿಸುತ್ತದೆ. ಕೆಲವು ಇವೆರಡಕ್ಕೂ ಪ್ರತಿಕೂಲವಾಗಿದೆ. ನಮಗೆ ನೇಮಕವಾದಂತಹ ಕೆಲವು ಕಾರ್ಯಗಳನ್ನು ಮಾಡುವುದರ ಮೂಲಕ ಕ್ರಿಸ್ತನನ್ನು ಮೆಚ್ಚಿಸುವುದು ಮಾತ್ರವಲ್ಲದೆ ನಾವು ಸಂತೋಷ ಪಡಬಹುದು. ಆದರೆ ಬೇರೆವುಗಳಲ್ಲಿ ನಮ್ಮನ್ನು ಅಲಗಳೆದಿದ್ದರೆ ಕ್ರಿಸ್ತನನ್ನು ಮೆಚ್ಚಿಸಲು ಆಗದು. ಆದರೂ ಇವುಗಳೆಲ್ಲವನ್ನ ಸಾಧಿಸುವುದಕ್ಕೆ ಕ್ರಿಸ್ತನಲ್ಲಿ ನಿಶ್ಚಯವಾಗಿಯೂ ನಮಗೆ ಶಕ್ತಿ ಸಿಗುತ್ತದೆ. ಆತನೇ ನಮ್ಮನ್ನು ಬಲಪಡಿಸುವನು. ಆದುದರಿಂದ ದೇವರ ಒಡಂಬಡಿಕೆಯನ್ನು ನಮ್ಮದನ್ನಾಗಿ ಮಾಡಿಕೊಳ್ಳೋಣ. ಕರ್ತನಿಗೆ ನಮ್ಮ ಹೃದಯಗಳನ್ನು ಒಪ್ಪಿಸಿಕೊಟ್ಟು ಆತನ ಸಹಾಯವನ್ನು ಆಧಾರ ಮಾಡಿಕೊಂಡು ಈ ಪ್ರತಿಜ್ಞೆಗೆ ಹಿಂದೆಗೆದಂತೆ ನಿಶ್ಚಯ ಮಾಡೋಣ. ಹೀಗೆ ನಮ್ಮನ್ನು ಸಿದ್ಧ ಮಾಡಿಕೊಂಡು ಈಗ ನಾವು ಆತನ ಕೃಪೆಯನ್ನೇ ಯಥಾರ್ಥವಾಗಿ ಆಧಾರ ಮಾಡಿಕೊಂಡು ಆತನ ವಾಗ್ದಾನಗಳಲ್ಲಿ ಭರವಸವಿಟ್ಟು ದೀನ ಭಾವದಿಂದ ಮೊಣಕಾಲೂರಿ ನಮ್ಮನ್ನು ಆತನಿಗೆ ಹೊಸದಾಗಿ ಒಪ್ಪಿಸಿಕೊಡೋಣ. ಸಭೆಯವರು ಕುಳಿತುಕೊಳ್ಳುವಂತೆ ಕೇಳಿಕೊಡ್ತಾರೆ. ದೇವರಾದ ಕರ್ತನೇ, ಪವಿತ್ರನಾದ ತಂದೆಯೇ, ಈ ಕೃಪೆಯುಳ್ಳ ಒಡಂಬಡಿಕೆಯಲ್ಲಿ ಪಾಲುಗಾರರಾಗುವಂತೆ ನೀನು ನಮ್ಮನ್ನು ಕ್ರಿಸ್ತನ ಮೂಲಕ ಕರೆದಿರುತ್ತಿ. ನಾವು ಸಂತೋಷದಿಂದ ವಿಧೇಯತ್ವದ ನಗುವನ್ನು ನಮ್ಮ ಮೇಲೆ ತೆಗೆದುಕೊಂಡು ನಿನ್ನ ಮೇಲಿನ ಪ್ರೀತಿಯಿಂದ ನಿನ್ನ ಪರಿಪೂರ್ಣ ಚಿತ್ತವನ್ನು ಅರಿತು ಅದನ್ನು ನೆರವೇರಿಸಲು ಶ್ರಮಿಸುತ್ತೇವೆ. ನಾವು ಇನ್ನು ಮೇಲೆ ನಮ್ಮ ಸ್ವಂತ ಸೊತ್ತಲ್ಲ, ನಿನ್ನ ಸೊತ್ತಾಗಿದ್ದೇವೆ. 172ನೇ ಪುಟದಲ್ಲಿ ಕಾಣುವಂಥದ್ದನ್ನು ನಿಧಾನವಾಗಿ ಎಲ್ಲರೂ ಹೇಳೋಣ. ನಾನು ಇನ್ನು ಮುಂದೆ ನನ್ನ ಸ್ವಂತ ಸೊತ್ತಲ್ಲ, ನಿನ್ನ ಸೊತ್ತಾಗಿದ್ದೇನೆ. ನೀನು ಇಷ್ಟಪಡುವಲ್ಲಿ ನನ್ನನ್ನು ಇರಿಸು, ನೀನು ಇಷ್ಟಪಡುವವರೊಂದಿಗೆ ನನ್ನನ್ನು ಕೂಡಿಸು. ಕೆಲಸ ಮಾಡುವುದಕ್ಕಾದರೂ, ಬಾಧನೆ ಅನುಭವಿಸುವುದಕ್ಕಾದರೂ, ಯಾವುದಕ್ಕಾದರೂ ನನ್ನನ್ನು ನೇಮಿಸು. ನನಗಾಗಿ ಕೆಲಸ ಮಾಡುತ್ತಾ ಇರಲಿ, ತಳ್ಳಲ್ಪಟ್ಟಿರಲಿ, ನಿನಗಾಗಿ ಹೆಚ್ಚಿಸಲ್ಪಟ್ಟರು, ತಗ್ಗಿಸಲ್ಪಟ್ಟರು, ಬಲಿದವನಾಗಿದ್ದರು, ಬಡವನಾಗಿದ್ದರು, ಎಲ್ಲವನ್ನು ಹೊಂದಿದವನಾಗಿದ್ದರು, ಏನೂ ಇಲ್ಲದವನಾಗಿದ್ದರು, ನಿನ್ನ ಚಿತ್ತವನ್ನು ನೆರವೇರಿಸುವುದೇ ನನ್ನ ಅಭಿಲಾಷೆ. ನಿನ್ನ ಚಿತ್ತಕ್ಕೆ ಎಲ್ಲವನ್ನು ಒಪ್ಪಿಸಿದ್ದೇನೆ. ಈಗ ಮಹಾಮಹಿಮನಾದ ದೇವರೇ, ತಂದೆ, ಕುಮಾರ, ಪವಿತ್ರಾತ್ಮನೇ, ನೀನು ನನ್ನವನು, ನಾನು ನಿನ್ನವನು. ಹಾಗೆಯೇ ಆಗಲಿ. ನಾನು ಪರಲೋಕದಲ್ಲಿ ಮಾಡಿಕೊಂಡಿರುವಂಥ ಈ ಒಡಂಬಡಿಕೆಯು ಪರಲೋಕದಲ್ಲಿಯೂ ಸ್ಥಿರಪಡಿಸಲಿ. ಆಮೆನ್. ಸಭಾ ಪ್ರಕಟಣೆಯನ್ನು ಕೇಳೋಣ. ಸಭಾ ಪ್ರಕಟಣೆಗಳು.
ಈ ದಿನ ಆರಾಧನೆಗೆ ಕೂಡಿ ಬಂದಿರುವ ನಿಮ್ಮೆಲ್ಲರನ್ನು ಹಾಗೂ ಬೇರೆ ಸಭೆಗಳಿಂದ ಬಂದಿರುವ ಸಹೋದರ ಮತ್ತು ಸಹೋದರರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಮಾಡುವವರಾಗಿದ್ದೇವೆ. ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ವೀಕ್ಷಿಸುತ್ತಿರುವ ಸಭೆಯವರಿಗೆ ಪ್ರೀತಿಯ ವಂದನೆಗಳು. ಸಭೆಯವರಿಗೆ ಸಭಾಪಾಲನಾ ಸಮಿತಿಯ ಪರವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುವವರಾಗಿದ್ದೇವೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸಭಿಕರು ಮಾಸ್ಕ್ ಧರಿಸುವಂತೆಯೂ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ವಿನಂತಿ. ಈ ದಿನ ನೂತನ ವರ್ಷದ ಆರಾಧನೆ ನ್ಯೂ ಇಯರ್ ಸರ್ವಿಸ್ ಒಡಂಬಡಿಕೆಯ ದಿನವಾಗಿ ನಡೆಸಲ್ಪಡುತ್ತದೆ. ಈ ದಿನ ದೈವ ಸಂದೇಶವನ್ನು ನೀಡಿದ ಘನ ಜಾರ್ಜ್ ಜಯಪ್ರಭು ಅಯ್ಯನವರಿಗೆ ಸಭೆಯ ಪರವಾಗಿ ವಂದನೆಗಳು. ಹಾಗೂ ದೇವರ ಸೇವಕರಾದಂಥ ಶ್ರೀಮತಿ ಸುಶೀಲಾ ವಿಲ್ಫ್ರೆಡ್ ಹಾಗೂ ಶ್ರೀಮತಿ ಸೋನಿಯಾ ಹನ್ಸ್ ಅವರಿಗೆ ವಂದನೆಗಳು. ಆರಾಧನೆ ಅಂತ್ಯಭಾಗದಲ್ಲಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರವು ಆಚರಿಸಲಾಗುವುದು. ಸಿದ್ಧಪಡಿಸಿಕೊಂಡ ಬಂದಿರುವ ಪೂರ್ಣ ಸಭಾಂಗಿಗಳು ಈ ಪವಿತ್ರ ಭೋಜನ ಸಂಸ್ಕಾರದಲ್ಲಿ ಭಾಗವಹಿಸುವಂತೆ ವಿನಂತಿ. ಈ ದಿನ ಸಂಜೆ 6:30 ಗಂಟೆಗೆ ಆರಾಧನೆ ನಡೆಸಲ್ಪಡುವುದಿಲ್ಲ. ಈ ದಿನ ಹಾಲ್ಟರ್ ಹೂಗಳಿಂದ ಹಣ ನೀಡಿದವರು ಶ್ರೀ ಗ್ರೇಸ್ ಶಾರ್ಲೆಟ್ ಕುಟುಂಬದವರಿಗೆ ಸಭೆಯ ಪರವಾಗಿ ವಂದನೆಗಳು. ಈ ದಿನ ಕಾಫಿ ಟೀಯನ್ನು ಸಭೆಯ ವತಿಯಿಂದ ಮಾಡಲಾಗಿದೆ. ಸಭೆಯವರು ಆರಾಧನೆ ನಂತರ ಕಾಫಿ ಟೀಯನ್ನು ಸ್ವೀಕರಿಸುವಂತೆ ವಿನಂತಿ. ತಾರೀಕು 3/1/2021 ಬೆಳಿಗ್ಗೆ 8:30 ಗಂಟೆಗೆ ಆರಾಧನೆ ನಡೆಸಲ್ಪಡುತ್ತದೆ. ಆರಾಧನೆ ಅಂತ್ಯಭಾಗದಲ್ಲಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರವು ಆಚರಿಸಲ್ಪಡುತ್ತದೆ. ಪೂರ್ಣ ಸಭಾಂಗಿಗಳು ಸಿದ್ಧಪಡಿಸಿಕೊಂಡು ಬರುವಂತೆ ಪವಿತ್ರ ಭೋಜನ ಸಂಸ್ಕಾರದಲ್ಲಿ ಭಾಗವಹಿಸುವಂತೆ ವಿನಂತಿ. ತಾರೀಕು 3/1/2021 ಸಂಜೆ 6:30 ಗಂಟೆಗೆ ಆರಾಧನೆ ನಡೆಸಲ್ಪಡುತ್ತದೆ. ಆರಾಧನೆ ಅಂತ್ಯಭಾಗದಲ್ಲಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರವು ನಡೆಸಲ್ಪಡುತ್ತದೆ. ಪೂರ್ಣ ಸಭೆಗಳು ಸಿದ್ಧಪಡಿಸಿಕೊಂಡು ಬರುವಂತೆ ವಿನಂತಿ. ತಾರೀಕು 3/1/2021 ಸಂಜೆ 4 ಗಂಟೆಗೆ ಕನ್ಫರ್ಮೇಷನ್ ಕ್ಲಾಸ್ ನಡೆಸಲ್ಪಡುತ್ತದೆ. ದೃಢೀಕರಣದ ಅಭ್ಯರ್ಥಿಗಳು ತಪ್ಪದೇ ಬರುವಂತೆ ವಿನಂತಿ. ತಾರೀಕು 10/1/2021 ಬೆಳಿಗ್ಗೆ 8:30 ಗಂಟೆಗೆ ಕನ್ಫರ್ಮೇಷನ್ ಸರ್ವಿಸ್ ನಡೆಸಲ್ಪಡುತ್ತದೆ. ಆರಾಧನೆ ಅಂತ್ಯಭಾಗದಲ್ಲಿ ಕರ್ತನ ಪವಿತ್ರ ಭೋಜನ ಸಂಸ್ಕಾರವು ನಡೆಸಲ್ಪಡುತ್ತದೆ. ಪೂರ್ಣ ಸಭಾಂಗಿಗಳು ಸಿದ್ಧಪಡಿಸಿಕೊಂಡು ಬರುವಂತೆಯೂ ಪವಿತ್ರ ಭೋಜನ ಸಂಸ್ಕಾರದಲ್ಲಿ ಭಾಗವಹಿಸುವಂತೆ ವಿನಂತಿ. ತಾರೀಕು 10/1/2021 ಸಂಜೆ 6:30 ಗಂಟೆಗೆ ಆರಾಧನೆ ನಡೆಸಲ್ಪಡುವುದಿಲ್ಲ. ಚರ್ಚ್ ಬೇಸ್ಮೆಂಟ್ ಹಾಲ್ನಲ್ಲಿ ಪ್ರೊಜೆಕ್ಟರನ್ನು ಹಾಕಲಾಗಿದೆ. ಸಭೆಯವರು ವೀಕ್ಷಿಸುವಂತೆ ವಿನಂತಿ. ಸಭೆಯವರಿಗೆ 2021 ಕ್ಯಾಲೆಂಡರ್ ನೀಡಲಾಗುವುದು. ಸಭೆಯವರು ಆರಾಧನೆ ನಂತರ ಚರ್ಚ್ ಬೇಸ್ಮೆಂಟ್ ಹಾಲ್ನಲ್ಲಿ ಶ್ರೀ ಫ್ರಾಂಕ್ಲಿನ್ ಪ್ರೇಮಾನಂದ್ ಹಾಗೂ ನಂದನ್ ಸುಕುಮಾರ್ ಅವರಿಂದ ಕ್ಯಾಲೆಂಡರನ್ನು ಪಡೆದುಕೊಂಡು ಹೋಗುವಂತೆ ವಿನಂತಿ. ಒಂದು ಕುಟುಂಬದವರಿಗೆ ಒಂದು ಕ್ಯಾಲೆಂಡರ್ ನೀಡಲಾಗುವುದು. ಸಭೆಯವರು ಸಹಕರಿಸುವಂತೆ ವಿನಂತಿ. ಸತ್ಯವೇದ ಓದಲು ಇಷ್ಟವುಳ್ಳವರು ತಮ್ಮ ಹೆಸರುಗಳನ್ನು ಕಾರ್ಯದರ್ಶಿಗಳಿಗೆ ನೀಡುವಂತೆ ವಿನಂತಿ. ಬರ್ತ್ಡೇ ಹಾಗೂ ವೆಡ್ಡಿಂಗ್ ಕಾರ್ಡನ್ನು ಪೋಸ್ಟ್ ಮಾಡಲಾಗಿದೆ. ಹಾಲ್ಟರ್ ಹೂಗಳಿಗೆ ಹಣ ನೀಡಲು ಹಾಗೂ ಕಾಫಿಗೆ ಟೀಗೆ ಹಣ ನೀಡಲು ಇಷ್ಟವುಳ್ಳವರು ಶ್ರೀ ಸಂಜಯ್ ಪ್ರೇಮಕ್ ಅವರನ್ನು ಕಂಡು ಹಣ ನೀಡುವಂತೆ ವಿನಂತಿ. ಕ್ಲಾಸ್ ಮನಿ ಹಾಗೂ ಹಾರ್ವೆಸ್ಟ್ ಬಾಕಿ ಇರುವವರು ಆದಷ್ಟು ಬೇಗನೆ ಚರ್ಚ್ ಟ್ರೆಷರರ್ ಆದಂಥ ಶ್ರೀ ಸಂಜಯ್ ಪ್ರೇಮಕ್ ಅವರಿಗೆ ಹಣ ನೀಡುವಂತೆ ವಿನಂತಿ. ಹಾಗೂ ಸಭೆಯವರು ರೆಸಿಪ್ಟನ್ನು ಪಡೆದುಕೊಂಡು ಹೋಗುವಂತೆ ವಿನಂತಿ. ಒಡಂಬಡಿಕೆಯ ಆರಾಧನೆ ಹಾಗೂ ನೂತನ ವರ್ಷದ ಆರಾಧನೆಯಲ್ಲಿ ಭಾಗಿಗಳಾಗಿರ್ತಕ್ಕಂಥ ನಿಮ್ಮೆಲ್ಲರನ್ನ ತ್ರಿಯೇಕ ದೇವರ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಶಾಂತಿ ದೇವಾಲಯದ ಎಲ್ಲ ಸದಸ್ಯರ ಪರವಾಗಿಯೂ ಸಭಾಪಾಲನಾ ಸಮಿತಿ ಹಾಗೂ ಬೋಧಕನಾಗಿ ನನ್ನ ಪರವಾಗಿಯೂ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೆ ನೂತನ ವರ್ಷದ ಶುಭಾಶಯಗಳನ್ನು ಸಲ್ಲಿಸುವನಾಗಿರ್ತೇನೆ. ದೇವರು ಹೇರಳವಾದಂಥ ಕೃಪೆ ಆಶೀರ್ವಾದವನ್ನು ನೀಡಿ ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸುವಂತಾಗಲಿ. ಅಕ್ಕಪಕ್ಕದಲ್ಲಿರೋರಿಗೆ ನಮಸ್ಕಾರವನ್ನು ಹೇಳುವುದರ ಮೂಲಕ ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸಿಕೊಡಿ. ಸುಮಧುರದ ಹಾಡಿನ ಮೂಲಕವಾಗಿ ನಮ್ಮೆಲ್ಲರನ್ನ ದೇವರ ವಾಕ್ಯಕ್ಕೆ ಸಿದ್ಧಪಡಿಸಿದಂತಹ ಎಲ್ಲ ದೇವಜನರಿಗೆ ತ್ರಿಯೇಕ ದೇವರ ನಾಮದಲ್ಲಿ ವಂದಿಸುವನಾಗಿರುತ್ತೇನೆ. ಸಮಯಕ್ಕೆ ತಕ್ಕ ಹಾಗೆ ಹಾಡುಗಳನ್ನು ರಚಿಸಿ ಅದನ್ನು ಆಯೋಜಿಸುವ ಎಲ್ಲ ದೇವಜನರಿಗೂ
ಪೂರ್ವ ಸಿದ್ಧತೆಗಳಲ್ಲಿ ಭಾಗಿಗಳಾಗುವಂಥ ನಿಮ್ಮೆಲ್ಲರಿಗೆ ಸಭಾಪಾಲನಾ ಸಮಿತಿಯ ಪರವಾಗಿ ವಂದಿಸುವನಾಗಿರುತ್ತೇನೆ. ಅದೇ ನಿಟ್ಟಿನಲ್ಲಿ ಆಲಯವನ್ನು ಎಲ್ಲ ಕಾರ್ಯಗಳಲ್ಲಿಯೂ ಸಂಚಾಲಕರುಗಳಾಗಿ ಅನೇಕ ಜವಾಬ್ದಾರಿಯನ್ನು ಹೊತ್ತು ಹಬ್ಬದ ದಿನಗಳಲ್ಲಿಯೂ ನೀವೆಲ್ಲರೂ ಬಂದಿದ್ದೀರಿ. ಭಾನುವಾರ ಪಾಠಶಾಲೆ, ಯವನಸ್ಥ ಕೂಟ, ಮಹಿಳೆಯರ ಅನ್ಯೋನ್ಯ ಕೂಟ ಹಾಗೂ ಮೆನ್ಸ್ ಫೆಲೋಶಿಪ್ ಹಾಗೂ ಸಭೆಯ ನಾನಾ ಕಾರ್ಯಗಳಲ್ಲಿ ಭಾಗಿಗಳಾದಂಥ ಎಲ್ಲ ಸಂಚಾಲಕರುಗಳಿಗೆ ತ್ರೇಕ ದೇವರ ನಾಮದಲ್ಲಿ ವಂದಿಸಿ ಅಭಿನಂದನೆಯನ್ನು ಸಭೆಯ ಮೂಲಕವಾಗಿ ತಿಳಿಸುವನಾಗಿರುತ್ತೇನೆ. ದೇವರಿಗೆ ಕಾಣಿಕೆಯನ್ನು ಕೂಡಿಸುವ ಹಾಗೆ ಹಾಡಿಕೊಳ್ಳುವ ಸಭಾ ಕೀರ್ತನೆಗಳಲ್ಲಿ 152 ದೇವರ ಮೆಗೆ ಆಶ್ರಯ ಇಂದು ಎಂದು. ಪ್ರಾರ್ಥನೆಗೆ ಬರುವಂಥವರು ದಯಮಾಡಿ ಮುಂದೆ ಬರುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ.
ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಪರಮ ತಂದೆಯಾದ ದೇವರೇ, ಸದಾ ಕಾಲವೂ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸಿಕೊಂಡು ಬಂದ ದೇವ ತನೆಯನೇ, ನಾವು ನಿನ್ನ ಕೃಪಾಸನದ ಹತ್ತಿರ ಬರುವಂತೆ ನಿನ್ನ ಪ್ರಿಯ ಕುಮಾರನ ಮೂಲಕ ಜೀವವುಳ್ಳ ಹೊಸ ದಾರಿಯನ್ನು ಪ್ರತಿಷ್ಠಿಸುವುದರ ಮೂಲಕ ನಿನ್ನ ಒಡಂಬಡಿಕೆಯಲ್ಲಿ ನಮ್ಮನ್ನು ಪಾತ್ರನಾಗಿ ಮಾಡಿದ ತಂದೆ ದೇವರೇ, ಸರ್ವಕಾಲದಲ್ಲಿಯೂ ನಮ್ಮನ್ನು ನಡೆಸಿಕೊಂಡು ಬರುತ್ತಾ ಇರುವಂತಹ ಪರಿಶುದ್ಧ ಆತ್ಮನೇ, ಎಲ್ಲ ಕೃಪೆಗಳನ್ನು ನೆನೆದು ನಿನ್ನ ಪರಿಶುದ್ಧ ಆಲಯಕ್ಕೆ ನಾವು ಬರುವಾಗ ಸ್ವಾಮಿ, ಬರಿಗೈಯಲ್ಲಿ ನಾವು ಬಾರದೆ ನೀನು ಕೊಟ್ಟದನ್ನೇ ನಿನಗೆ ಕೊಡುವುದರ ಮೂಲಕ ಆಶೀರ್ವಾದವನ್ನು ಹೊಂದಿಕೊಂಡ ದೇವಜನರಾಗಿ ನಿನ್ನ ಮುಂದೆ ಕಾಣಿಕೆಯೊಂದಿಗೆ ಕಾಣಿಸಿಕೊಂಡಿದ್ದೇವೆ. ಅನೇಕರು ತಮ್ಮ ಜನ್ಮದಿನಗಳನ್ನು, ಮದುವೆ ವಾರ್ಷಿಕೋತ್ಸವವನ್ನು, ನಿನ್ನ ದೈವಿಕ ಗಾಯವುಳ್ಳ ಹಸ್ತವನ್ನು ಸ್ವಾಮಿ ಅನುಭವಿಸಿದ್ದಾರೆ, ನಿನ್ನಿಂದ ಆಶೀರ್ವಾದವನ್ನು ಪಡೆದಿದ್ದಾರೆ ಸ್ವಾಮಿ. ಆ ಎಲ್ಲ ದೇವಜನರಿಗೋಸ್ಕರವಾಗಿ ನಾವು ಬೇಡುತ್ತೇವೆ. ಕೃಪೆ ಮಾಡು, ಆಶೀರ್ವಾದಿಸು. ವೃದ್ಧಾಪ್ಯದಿಂದಲೂ ನಾನಾ ಕಾರಣಗಳಿಂದಲೂ ಆಲಯಕ್ಕೆ ಬಾರದೇ ಇರುವಂಥ ಎಲ್ಲ ದೇವಜನರಿಗೋಸ್ಕರವಾಗಿಯೂ ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನ ಶಾಶ್ವತವಾದಂಥ ಒಡಂಬಡಿಕೆಯ ಆ ದೈವಿಕ ಕರವನ್ನು ಸ್ವಾಮಿ ನೀನು ಅವರ ಮೇಲೆಯೂ ಸಹ ನೀಡು, ಅವರನ್ನು ಬಲಪಡಿಸು, ಆಶೀರ್ವದಿಸು. ನಮ್ಮನ್ನು ಈ ನಮ್ಮ ಕಾಣಿಕೆಗಳನ್ನು ನೀನು ಸ್ವೀಕರಿಸು. ಈಗೋ ಸ್ವಾಮಿ, ನೂತನ ವರ್ಷದಲ್ಲಿ ನಿನ್ನಿಂದ ಹೊಂದಿಕೊಂಡಂತಹ ಕೃಪೆ, ನೀನು ನಮಗೆ ಕೊಡಲಿರುವಂತಹ ಆಶೀರ್ವಾದ, ಅಷ್ಟು ಮಾತ್ರವಲ್ಲದೆ ನಿನ್ನ ವಾಕ್ಯ, ಇದನ್ನು ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ತ್ರಯೇಕ ದೇವರಲ್ಲಿ ನಾವು ಆಶೀರ್ವದಿಸಿ ಸ್ವಾಮಿ ಅದನ್ನು ನಾವು ಪಡೆದುಕೊಳ್ಳುವಾಗ ನಿನ್ನ ವಾಗ್ದಾನ ಈ ಜೀವಿತದಲ್ಲಿ, ಈ ವರ್ಷದಲ್ಲಿ ಕೃಪೆಯನ್ನು, ಆಶೀರ್ವಾದವನ್ನು ತರುವಂತಹ ವಾಗ್ದಾನಗಳಾಗಿ ನಮ್ಮ ಜೀವಿತದಲ್ಲಿ ಬರಲಿ ಎಂದು ತ್ರಯೇಕ ದೇವರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. ಸಭೆಯವರು ಕುಳಿತುಕೊಳ್ಳುವಂತೆ ಕೇಳಿಕೊಳ್ತೇನೆ. ಇದನ್ನು ತಾವು ಪಡೆದುಕೊಂಡು ತಮ್ಮ ಮನೆಗಳಿಗೆ ಹೋಗುವ ಹಾಗೆ ನಾನು ನಿಮ್ಮನ್ನು ಕೇಳಿಕೊಳ್ಳುವನಾಗಿದ್ದೇನೆ. ನಾರ್ತ್ ಬ್ಯಾಂಗ್ಳೂರ್ ಕ್ರಿಶ್ಚಿಯನ್ ಯೂತ್ ಅಸೋಸಿಯೇಷನ್ ಅವರು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿದ್ದರು. 21 ವರ್ಷದ ಕೆಳಗಿನ ಕ್ಯಾಟಗರಿ. ಇದರಲ್ಲಿ ನಮ್ಮ ಸಭೆಯ ಮಕ್ಕಳು ಸಹ ಭಾಗಿಗಳಾಗಿ ರನ್ನರ್ಸ್ ಅಪ್ಪನ್ನು ಪಡೆದಿರುತ್ತಾರೆ. ದಯಮಾಡಿ ಮಕ್ಕಳು ಮುಂದೆ ಬರುವಂತೆ ನಾನು ಅವರನ್ನು ಪ್ರೀತಿಯಿಂದ ಕೇಳಿಕೊಳ್ಳುವನಾಗಿರ್ತೇನೆ. ಬಂದು ತಮ್ಮ ಸರ್ಟಿಫಿಕೇಟ್ ಹಾಗೂ ಮೆಡಲ್ಸನ್ನು ಹೊಂದಿಕೊಳ್ಳುವ ಹಾಗೆ ನಿಮ್ಮನ್ನು ಕೇಳಿಕೊಳ್ಳುವನಾಗಿದ್ದೇನೆ. ಕ್ಲಿಂಟನ್ ಸಂಜಯ್ ಸಭೆಯ ಕಾರ್ಯದರ್ಶಿಗಳು ಹಾಗೂ ಖಜಾಂಚಿಗಳು ಮುಂದೆ ಬರುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ಬ್ರೂಸ್, ಬ್ರೂಸ್ ಇಲ್ಲ ಅಂದ್ರಾಗೆ ಯೂತ್ ಬೇರೆ ಯಾರಾದರೂ ಬರ್ಬೋದು. ಸ್ಟೀವ್ ವಿವಿಯನ್, ಪ್ಲೀಸ್ ಡೂ ಇಟ್ ಫಾಸ್ಟ್. ಸುಹಾಸ್, ಬಾರ್ನಬಸ್,
ಮಾರ್ಷಲ್, ಇಲ್ಲದೆ ಇರೋದು ಕಲೆಕ್ಟ್ ಮಾಡ್ಕೊಬಿಡಿಪ್ಪ. ನಂದನ್, ಯು ಕ್ಯಾನ್ ಕಲೆಕ್ಟ್ ಇಟ್ ಲೇಟರ್. ಮಾರ್ಷಲ್, ಸಾಲಮೋನ್, Solomon, Alan, Markwin, Albert, Alex, Samson, Dominic Akash, Alex, Samson ಬರಲಿಲ್ಲ. Dominic Akash, I request the convener Nandan to come forward. Boys, you can come, please come front, face the other side, face the congregation. Frederick Nirmal, please spread out. Boys, please spread out. Still there is place. ದೇವ ಜನರಾಗಿ, ತಂದೆ ತಾಯಿಗಳಾಗಿ, ಸ್ಪಿರಿಚುವಲ್ ತಂದೆ ತಾಯಿಗಳಾಗಿ ನಾವು ಮಕ್ಕಳನ್ನು VBS ಕ್ಲಾಪ್ ಮೂಲಕ ಅಭಿನಂದಿಸೋಣ. ಕೀಪ್ ಅಪ್ ದಿ ಸ್ಪಿರಿಟ್. ಮೈ ಗಾಡ್ ಬ್ಲೆಸ್ ಯು ಇನ್ ದಿಸ್ ನ್ಯೂ ಇಯರ್ ಆಲ್ಸೋ. ಮೊದಲನೆಯ ಆಶೀರ್ವಾದದ ನಂತರ ನಾವು ರೊಟ್ಟಿ ಮುರಿಯುವ ಭಾಗಕ್ಕೆ ಹೋಗ್ತೇವೆ. ನಾವೆಲ್ಲರೂ ನಿಂತುಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಸದಾ ಕಾಲ ನೆಲೆಸಿರಲಿ. ಆಮೆನ್. ಪುಟ 31. ಸಹೋದರಿಯರೇ ಹಾಗೂ ಸಹೋದರರೇ, ನಾವೆಲ್ಲರೂ ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು.